ಸ್ನೇಹಿತರೆ, ನನ್ನ ಫ್ರೆಂಡು ರವೀಶ್ ಅಂದ್ಬಿಟ್ಟು ಚಾಮರಾಜನಗರ ಡಿಸ್ಟಿಕ್ಕು. ಅವರು ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಕೃಷಿನಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ. ಅದು ಸಾಕಷ್ಟು ಮಲ್ಟಿ ಕ್ರಾಪ್ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಬಾಯಿಂದನೇ ಕೇಳಿದ್ರೆ 100% ಇದು ರೈತರಿಗೆ ನೆಕ್ಸ್ಟ್ ಒಂದು ಯಂಗ್ ಜನ್ರೇಷನ್ನು ಮತ್ತು ಯಾರ್ಯಾರೆಲ್ಲ ಕೃಷಿನಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆ 100% ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ರವೀಶ್, ನಮಸ್ತೆ. ನಮಸ್ಕಾರ. ನಮಸ್ಕಾರ. ಆಲ್ರೆಡಿ ತುಂಬಾ ವರ್ಷಗಳಿಂದ ನಾವು ನೀವು ಫ್ರೆಂಡ್ ಆಗಿದ್ದೀವಿ. ಮತ್ತು ಕೃಷಿನಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿಕೊಂಡು ಈ ಒಂದು ಚಿಕ್ಕ ವಯಸ್ಸಲ್ಲಿ ಬೇರೆಯವರು ಕೂಡ ಒಂದು ಮಾದರಿಯಾಗಿ ಒಂದು ಸಾಕಷ್ಟು ಬೆಳೆನ ಬೆಳೀತಾರಿಂದ ನಾನು ಇದನ್ನ ವಿಡಿಯೋಸ್ನ ಮಾಡಿ ಇದನ್ನ ನಮ್ಮ ರೈತರುಗಳು ಸಾಕಷ್ಟು ಜನ ಹೇಳ್ತಾರೆ, ಕೃಷಿನಲ್ಲಿ ನನಗೆ ಲಾಸ್ ಆಯ್ತು, ತುಂಬಾ ಬೆಳೆ ಈ ಬೆಳೆ ಮಾಡಿದೆ ಆ ಬೆಳೆ ಮಾಡಿದೆ, ರೇಟ್ ಸಿಕ್ತಿಲ್ಲ, ಇಲ್ಲ ಇಳುವರಿ ಬರಲಿಲ್ಲ, ಸಾಕಷ್ಟು ಸಮಸ್ಯೆಗಳು ಹೇಳ್ತಾ ಇರ್ತಾರೆ. ಅದ್ರ ಮಧ್ಯೆ ಸಾಕಷ್ಟು ರೈತರುಗಳು ಒಂದು ಸ್ವಲ್ಪ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಈಗಿನ ಒಂದು ಪರಿಸ್ಥಿತಿಗೆ, ಈಗಿನ ಒಂದು ಟೆಕ್ನಾಲಜಿ ಏನಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗಿ ಕೃಷಿನಲ್ಲಿ ಒಂದು ಪ್ರಗತಿನ ಸಾಧಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಮತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸು, ಏನೇನೆಲ್ಲ ಬೆಳೆ ಮಾಡಿದ್ದೀರಾ, ಅದನ್ನ ಡೀಟೇಲ್ಸ್ ಕೊಟ್ರೆ 4-6 ಜನಕ್ಕೆ 100 ಜನಕ್ಕೆ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಪರಿಚಯ ಮಾಡ್ಕೋಬಹುದು ಅದನ್ನ, ಏನೇನು ಬೆಳೆ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೆ ಏನೇನು ಬೆಳೆ ಇದೆ, ನಿಮ್ಮ ಊರ ಹೆಸರು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಅಕ್ಕಪಕ್ಕ ಇರೋರ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇದನ್ನ ವಿಡಿಯೋ ನೋಡೋಂಥವ್ರಿಗೆ ಇದು ನನ್ನ ಚಾನಲಲ್ಲಿ ಕೂಡ ಅದು ಇದು ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ, ಮೇನ್ ಉದ್ದೇಶ ಅಷ್ಟೇ. ಹೇಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ನಾನು ಆಲ್ಮೋಸ್ಟ್ ಒಂದು 15-16 ವರ್ಷ ಬೆಂಗಳೂರಲ್ಲೇ ವರ್ಕ್ ಮಾಡಿದವರು. ಹೌದು, ಅವಾಗಿಂದ ನಾವು ನೀವು ಪರಿಚಯ ಆಗಿದ್ವಿ, ಒಂದೇ ಕಂಪ್ನಿ ಕೆಲಸ ಮಾಡಿದ್ವಿ. ಹೌದು. ಅದಾದ್ಮೇಲೆ ಕೃಷಿಗೆ ಬಂದು ಮಾಡ್ತಾ ಇದ್ದೀರಾ, ಹೇಳಿ. ಹೌದು, ಕೃಷಿಗೆ ಬಂದ್ವಿ ನಾವು. ಸ್ಟಾರ್ಟಿಂಗ್ ಡೇಸ್ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಒಂದೇ ಕ್ರಾಪ್ ಮಾಡಿದ್ವಿ. ಬಟ್ ಅದೇನು ವರ್ಕೌಟ್ ಆಗ್ಲಿಲ್ಲ ಸ್ಟಾರ್ಟಿಂಗ್ ಡೇಸ್. ಓಕೆ. ಸೊ ಇವಾಗ ಏನ್ ಸಿಚುವೇಶನ್, ಇವಾಗ ಪ್ರೆಸೆಂಟ್ ಮಾರ್ಕೆಟಿಂಗ್ ಆಗ್ಬೋದು, ನಾವು ಮೇನ್ ಸ್ಟ್ರಕ್ಚರ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅಗ್ರಿಕಲ್ಚರ್ ಅಲ್ಲಿ. ಹೌದು. ಯಾವ ಕ್ರಾಪ್ ನ ಯಾರು ಪರ್ಚೇಸ್ ಮಾಡ್ತಾರೆ, ಅಥವಾ ಯಾವ ಸಿಚುವೇಶನ್ ಗೆ ಯಾವ ಕ್ರಾಪ್ ಹಾಕ್ಬೇಕು, ಮತ್ತೆ ಯಾವ ಸೀಸನ್ ಗೆ ಯಾವ ತಳಿ ಹಾಕ್ಬೇಕು. ಜೊತೆಗೆ ನನ್ನ ಅನುಭವದ ಮಾತು ಅಂತಂದ್ರೆ 1 ಎಕರೆ 2 ಎಕರೆ ಇದ್ದವ್ರು ಅಗ್ರಿಕಲ್ಚರ್ ಬರಬಾರ್ದು. ಹೌದು. 1 ಎಕರೆ ಇದ್ದವ್ರಿಗೆ 2 ಎಕರೆ ಇದ್ದವ್ರಿಗೆ ಪಾಪ, ಯಾಕಂದ್ರೆ ಅವ್ರಿಗೆ ನೀರಿನ ಸಮಸ್ಯೆ ಆಗುತ್ತೆ, ಸಾಲ ಮಾಡ್ತಾರೆ. ಜೊತೆಗೆ ಒಂದೇ ಕ್ರಾಪ್ ಹೋಗೋದ್ರಿಂದ ಯಾವಾಗ ರೈಟ್ ಡೌನ್ ಆಗುತ್ತೆ ಅವಾಗ ಆಟೋಮೆಟಿಕ್ ಅಗ್ರಿಕಲ್ಚರ್ ಅಲ್ಲಿ ಫೈಲ್ಯೂರ್ ಆಗ್ತಾರೆ, ಜೊತೆಗೆ ಸಾಲಗಾರರಾಗ್ತಾರೆ. ಹೌದು, ನಿಜ, ಸತ್ಯವಾದ ಮಾತು. ಹೌದು, ನನ್ನ ಪ್ರಕಾರ ಮಿನಿಮಮ್ ಒಂದ್ ಸ್ಕೇಲ್ ಅಂದ್ರೆ ಅಟ್ಲೀಸ್ಟ್ 5 ಎಕರೆ ವ್ಯವಸಾಯ ಅಂತ ಮಾಡ್ತಾರೆ. 5 ಎಕರೆ ಮೇಲ್ಪಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಹೌದು. ನನ್ನ ಅನುಭವ, ಬೇರೆ ಬಗ್ಗೆ ನಾನು ಹೇಳ್ತಲ್ಲ, ನನ್ನ ಅನುಭವ. ಹೌದು. 5 ಎಕರೆ ಜೊತೆಗೆ ಒಂದಷ್ಟು ಹಸು ಆಗ್ಬೋದು, ಅಥವಾ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಹಂಗ ಅವ್ರ ಜೊತೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಅದ್ರ ಮೇಲೆ ಅಗ್ರಿಕಲ್ಚರ್ ಡಿಪೆಂಡ್ ಆಗುತ್ತೆ. ಯಾಕಂತಂದ್ರೆ ನಾವು ಒಬ್ಬರೇ ಎಲ್ಲಾನು ಮಾಡಕ್ ಆಗಲ್ಲ, 5 ಎಕರೆ ಮೇಂಟೈನ್ ಮಾಡಕ್ಕಾಗಲ್ಲ, ಮನೆಯವ್ರ ಜೊತೆ ಸಾಥ್ ಬೇಕಾಗುತ್ತೆ. ಖಂಡಿತ, ಅದು ಖಂಡಿತ. ಲೇಬರ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಎಲ್ಲಾ ಲೇಬರ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳ್ತಾ ಇದೀರಾ. ಇವಾಗ ಏನಂತಂದ್ರೆ ನಾವು ಇವತ್ತಿನ ಜನರೇಷನ್ ಗಾರ್ಮೆಂಟ್ಸ್ ಅಥವಾ ಯಾವ್ದೋ ಒಂದು ಆಫೀಸ್ಗೆ ಹೋಗ್ತಾರೆ, ಅಲ್ಲಿಗೆ 15-20 ಸಾವಿರ ಸಂಬಳ ತಗೊಳಕಾಲ, 250-300 ರೂಪಾಯಿ ಯಾರು ಬಂದ್ ಗೈ ಕೊಡಕ್ಕಾಗಲ್ಲ ಇಲ್ಲ ಇವಾಗ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಆದಷ್ಟು ನಾವು ಸ್ವಂತವಾಗಿ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನ ನಾವು ಯೋಚನೆ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಜೊತೆಗೆ ಮಲ್ಟಿ ಕ್ರಾಪ್ ಅಂತ ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇವಾಗ ನಾವು ಉದಾಹರಣೆ ನನ್ನ ಲ್ಯಾಂಡ್ ಅಲ್ಲೇ 3 ವೆರೈಟಿ ಬಾಳೆ ಇದೆ. ಮೀನ್ಸ್ ನೇಂದ್ರ ಆಗ್ಬೋದು, ಪಚ್ಚಬಾಳೆ ಆಗ್ಬೋದು, ಏಲಕ್ಕಿ ರಸಬಾಳೆ ಆಗ್ಬೋದು. 3 ವೆರೈಟಿ ಬಾಳೆ ಈಚ್ ಒಂದೊಂದು 1,000 ಇದೆ. ಹಂತವಾಗಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. 1,000 ಅಂದ್ರೆ ಎಷ್ಟು ಎಕರೆ ಬರ್ಬೋದು? ಒಂದೊಂದು ಎಕರೆಗೆ 1,000. ಅಲ್ಲಿ 3 ಎಕರೆ ಇದೆ. ಕಟ್ಟೆ ಹಿಡಿತದೆ ಅಂದ್ರೆ ನಮ್ 1,000 ಲೆಕ್ಕ ಹಾಕೋತೀವಿ. ಯಾಕಂತ ಹೇಳಿದ್ರೆ 100 ಕಟ್ಟೆ ಆಲ್ಮೋಸ್ಟ್ ವೇರಿಯೇಷನ್ ಬರುತ್ತೆ. ಹೌದು. ಆದ್ರೆ ಈಗ ನಮ್ಗೆ ಈಗ ಮಾರ್ಕೆಟಿಂಗ್ ಯಾಕಪ್ಪ ಮಾರ್ಕೆಟಿಂಗ್ ಸ್ಕಿಲ್ ಅಂತಂದ್ರೆ, ಈಗ ಓಣಂ ಕೇರಳದಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆಗಸ್ಟ್ ಸೆಪ್ಟೆಂಬರ್ ಆಗ್ಬೋದು. ಹೌದು. ಸೊ ಅವಾಗ ನೇಂದ್ರ ಬೆಳೆ ಅವಶ್ಯಕತೆ ಇದೆ. ಮಾರ್ಕೆಟಿಂಗ್ ಅವಾಗ ಇರುತ್ತೆ. ಹೌದು, ಮಾರ್ಕೆಟಿಂಗ್ ಅವಾಗ ಹೆಂಗೆ ಅಂತ ಹೇಳಿದ್ರೆ, ನಾನ್ ನೋಡಿದ ಪ್ರಕಾರ 8-10 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ 40 ರೂಪಾಯಿನಿಂದ ಬಿಲೋ ಬಂದಿಲ್ಲ. ಒಳ್ಳೆ ಪ್ರೈಸ್ ಏನಾಗುತ್ತೆ, ಹೌದು, ಒಳ್ಳೆ ರೇಟ್ ಸಿಗುತ್ತೆ. ಅವಾಗ ನಾವು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, 1,000 ಬಾಳೆ ಕಟ್ಟೆ ಯಾವಾಗ್ಲೂ ಮಾರ್ಕೆಟ್ ರೈಟ್ ಇನ್ನೇ ನೋಡ್ಕೊಂಡ್ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು. ಇಳುವರಿ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹೌದು, ಇಳುವರಿ ತೆಗೆದ್ರೆ ಆಮೇಲೆ ರೇಟ್ ಅವಾಗ ನೋಡ್ಕೋಬಹುದು. ಯಾಕಂದ್ರೆ ಮಾರ್ಕೆಟ್ ಅನಲೈಸ್ ಮಾಡಕ್ ಆಗಲ್ಲ, ಸ್ವಲ್ಪ ಅನಲೈಸ್ ಮಾಡಬಹುದು. ಹೌದು. ಎಕ್ಸಾಕ್ಟ್ ಇಷ್ಟೇ ಸಿಗುತ್ತೆ ಅಂತ ಹೇಳಿಕ್ ಆಗಲ್ಲ. ಮಿನಿಮಮ್ 1 ಎಕರೆಗೆ 10 ಟನ್ ತಗೋತೀವಿ ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಪ್ರೈಸ್ 40 ರೂಪಾಯಿ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 4 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ. ಹೌದು. ನಮ್ದು ಓವರ್ ಆಲ್ ಖರ್ಚು 1 ಲಕ್ಷ ರೂಪಾಯಿ ಬರುತ್ತೆ ಅಂತ ತಿಳ್ಕೊಂಡ್ರೆ 3 ಲಕ್ಷ ರೂಪಾಯಿ ಸೇವ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ಇದು ನೇಂದ್ರದ್ದು.
ಅದೇ ತರ ಯಾಲಕ್ಕಿದು ಬಂದು ನಮ್ಗೆ ಮಾರ್ಲಮಿ ಅಂತ ಏನು ವಿಜಯದಶಮಿ ಹೇಳ್ತೀವಿ, ಓಕೆ. ಕಾರ್ತಿಕ್ ದಸರಾ. ಮಾಸ ಹೇಳ್ತೀವಿ, ಹಾ. ಓಕೆ. ದಸರಾ ಅಂತ ಏನ್ ಹೇಳ್ತೀವಿ. ಸೊ ದಸರಾ ಈ ಟೈಮ್ಗೆ ಹಾರ್ವೆಸ್ಟಿಂಗ್ ದೀಪಾವಳಿ. ಬರಬೇಕು. ಓಕೆ. ಸೊ ಅವಾಗ ಆಲ್ಮೋಸ್ಟ್ 70, 80, 60, 50 ಮೇಲಂತೂ ಮಾರ್ಕೆಟಿಂಗ್ ಇರುತ್ತೆ. ಆಲ್ಮೋಸ್ಟ್ 4 ಇಯರ್ಸ್ ಮೇಲಂತೂ 40 ರೂಪಾಯಿನಿಂದ ಡೌನೇ ಆಗಿಲ್ಲ. ಹೌದು. ಸೊ ಏನಾಗುತ್ತೆ, ಯಾಲಕ್ಕಿ ಒಂದು ಸಮಸ್ಯೆ, ವಿಲ್ಟ್ ಸಮಸ್ಯೆ ಬರ್ತದೆ ಇತ್ತೀಚೆಗೆ. ಹೌದು. ಕಟ್ಟೆ ವಿಲ್ಟ್ ಬರೋದಾಗ್ಬೋದು, ಕಾಯಿಲೆಗಳು ಬರೋದು, ಆಮೇಲೆ ಒಂದೇ ಲ್ಯಾಂಡ್ಗೆ ಪದೇ ಪದೇ ಅಲ್ಗೆ ಹಾಕೋದ್ರಿಂದ ವಿಲ್ಟ್ ಸಮಸ್ಯೆ ಬರುತ್ತೆ. ಹೌದು. ಸೊ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ನಾವು ಯಾವ ತಿಂಗಳು ಹಾಕಿದ್ರೆ ಯಾವ ತಿಂಗಳು ಬರುತ್ತೆ. ಸೊ ಅವಾಗ ಅದನ್ನ ಯಾಲಕ್ಕಿ ಅಂತ 1,000 ಹಾಕೊಂಡಿರ್ತೀವಿ. ಓಕೆ. ನಿಮ್ಮ ಅನುಭವದ ಪ್ರಕಾರ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀರಾ ಈಗ ನಮ್ಗೆ ರಿಕ್ವೈರ್ಮೆಂಟ್ ಆಗಸ್ಟ್ಗೆ ಇದೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಗೆ ಹಾರ್ವೆಸ್ಟಿಂಗ್ ಆಗಸ್ಟ್ ಬೇಕು ಅಂತ ಹೇಳಿದ್ರೆ ನಾವು ಜೂನ್ ಜುಲೈ ಎಲ್ಲ ಈ ವರ್ಷ ಹೋಗ್ಬೇಕಾಗುತ್ತೆ. 10 ತಿಂಗಳು ಬೇಕು ಮಿನಿಮಮ್ ಹಾರ್ವೆಸ್ಟ್. ಹೌದು, 10 ತಿಂಗಳು ಕ್ರಾಪ್ ಅದು. 10 ತಿಂಗಳು ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್, ಮ್ಯಾಕ್ಸಿಮಮ್ ಇನ್ನು ಲಾಂಗ್ ಒಂದ್ ವರ್ಷನೂ ಆಗ್ಬೋದು. ಅಂದ್ರೆ ನಾವು ಹೆಂಗೆ ಅದನ್ನ ಪ್ರೌಢ ವ್ಯವಸ್ಥೆ ಮಾಡ್ತೀವಿ, ಅದಕ್ಕೆ ಯಾವ ಗೊಬ್ಬರಗಳು ಕೊಟ್ಕೊಂಡು ಯಾವ ತರ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಓಕೆ. ಸೊ ಅದೇ ತರ ಪಚ್ಚಬಾಳೆ ನಿಮ್ಗೆ ಒಂದೇ ಸರಿ ಕಟಿಂಗ್ ಬರಲ್ಲ. ಮಿನಿಮಮ್ 15 ರೂಪಾಯಿ ಕಿಲೋ ಅಂತ ಇಟ್ಕೊಳ್ಳಿ. ಓಕೆ. ಮಿನಿಮಮ್ ಅಂದ್ರೆ ಒಂದ್ 30 kg ತೆಗಿತೀವಿ. 15 into 30 ಅಂದ್ರೆ ಎಷ್ಟಾಯ್ತು? 450 ರೂಪಾಯಿ ಗೊನೆ ಆಯ್ತು. 1,000 ಗೊನೆಗೆ ಎಷ್ಟಾಯ್ತು? 4.25 ಲಕ್ಷ ಆಯ್ತು. ಹೌದು. 1 ಲಕ್ಷ ಹೋಗುತ್ತೆ ಅದನ್ನು. ಸೊ ಈ ತರ ಹಾರ್ವೆಸ್ಟಿಂಗ್ ಟೈಮು ಜೊತೆಗೆ ನಮ್ಗೆ ಯಾವ ಅವಶ್ಯಕತೆಗೆ ಯಾವ ತಿಂಗಳು ಬೇಕಾಗತ್ತೆ ಅದನ್ನ ನೋಡಿ ನಾವು ಪ್ಲಾಂಟೇಶನ್ ಮಾಡ್ಕೋಬೇಕು, ಬಾಳೆ ವ್ಯವಸ್ಥೆ. ಓಕೆ. ಇದು ಅಲ್ಲದೆ ಟರ್ಮರಿಕ್. ಓಕೆ. ಈಗ ಬಾಳೆದ್ ಹೇಳಿದ್ರಲ್ಲ, ಈಗ ಮಾರ್ಕೆಟ್ಗೆಲ್ಲ ನೀವೇ ಡೈರೆಕ್ಟ್ ಹೆಂಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆಯಲ್ಲ, ಅವರೇ ಬರ್ತಾರೆ. ಅವ್ರ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಂಡ್ರೆ ಒಳ್ಳೇದು. ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ. ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಫಾಲೋ ಅಪ್ ಅಲ್ಲಿ ಇತ್ತು ಅಂದ್ರೆ ನಿಮ್ಗೆ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಸಮಸ್ಯೆ ಇರಲ್ಲ. ಬೆಳೆದು ಬಿಟ್ರೆ ನಾಳೆ ಯಾರು ಬರ್ತಾರೋ ಏನೋ ಆತರ ಟೆನ್ಷನ್ ಇರಲ್ಲ. ಅದಕ್ಕೆ ಮಾರ್ಕೆಟ್ ಅನಲೈಸ್ ಮಾಡೋದು ಒಳ್ಳೇದು. ಅದು ಇನ್ ಕೇಸ್ ಸಮಸ್ಯೆ ಅಂತ ಹೇಳಿದ್ರೆ ಮೈಸೂರು ಮಾರ್ಕೆಟ್ ಚೆನ್ನಾಗಿದೆ. ಓಕೆ. ಮೈಸೂರಲ್ಲಿ ಮಾರ್ಕೆಟ್ ಇದೆ, ನಮ್ ನಿಯರೆಸ್ಟ್ ಆಗ್ಬೋದು. ಓಕೆ. ಮೈಸೂರಿಗೆ ನಾವೇ ತಗೊಂಡ್ ಹೋಗ್ಬೋದು. ಯಾಲಕ್ಕಿ ಪಚ್ಚಬಾಳೆ ಎರಡೂನು. ನೇಂದ್ರ ಆಗಲ್ಲ. ಮೈಸೂರೆಲ್ಲ ಸರೌಂಡಿಂಗ್ ಇರೋರಿಗೆಲ್ಲ ಹತ್ರ ಆಗುತ್ತೆ. ತುಂಬಾ ಲಾಂಗ್ ಏನಿಲ್ಲ, ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ. ಹೌದು. ನೇಂದ್ರ ಬಂದು ಮೈಸೂರು ಆಗಲ್ಲ. ಓಕೆ. ನೇಂದ್ರ ಬಂದು ಪರ್ಟಿಕ್ಯುಲರ್ ಕೇರಳ ಹೋಗುತ್ತೆ. ಚಿಪ್ಸ್ ಎಲ್ಲ ಇರೋದ್ರಿಂದ ಜಾಸ್ತಿ ಚಿಪ್ಸ್ ಗೆಲ್ಲ ಯೂಸ್ ಮಾಡ್ತಾರೆ. ಅದು ಚಿಪ್ಸ್ ಹೋಗುತ್ತೆ, ಔಟ್ ಆಫ್ ಕಂಟ್ರಿ ಹೋಗುತ್ತೆ, ಹಣ್ಣು ಹೋಗುತ್ತೆ. ಓಕೆ. ಸೊ ಇವಾಗ ಅದ್ರಲ್ಲೂ ವೆರೈಟಿ ಮಾಡ್ಬಿಟ್ಟವ್ರೆ. ಬಾಕ್ಸ್ ಬಾಳೆ ಅಂತ ಹೋಗುತ್ತೆ, ಅದನ್ನೇ ಬಾಕ್ಸ್ ಬಾಳೆಗಂತ ಔಟ್ ಆಫ್ ಕಂಟ್ರಿ ಹೋಗುತ್ತೆ. ಇವಾಗ ಇರಾನ್, ಇರಾಕು, ಇಟಲಿ, ಔಟ್ ಆಫ್ ಕಂಟ್ರಿಗೆಲ್ಲ ಹೋಗುತ್ತೆ ನಮ್ದು. ಓಕೆ. ಸೊ ಅದಕ್ಕೆ ಇಲ್ಲಿ ರೆಗ್ಯುಲರ್ ಪ್ರೈಸ್ ಗಿಂತ 10 to 8 rupees 10 rupees ಜಾಸ್ತಿ ಇರುತ್ತೆ ಬಜಾರ್. ಓಕೆ. ಓಕೆ. ಸೊ ಅದು ಒಳ್ಳೆ ರೇಟ್ ಸಿಗುತ್ತೆ. ಹೌದು. ಇವಾಗ 40 ರೂಪಾಯಿ ನಾರ್ಮಲ್ ಕಟಿಂಗ್ ಅಂದ್ರೆ 48 ರೂಪಾಯಿ 50 ರೂಪಾಯಿ ಇರುತ್ತೆ. ಒಳ್ಳೆ ಇನ್ನು ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಮ್ಮ ರೈತರುಗಳಿಗೆ. ಹೌದು. ಸೊ ಅದೇ ತರ ಟರ್ಮರಿಕ್ ಮಾಡ್ತಾ ಇದೀವಿ. ಟರ್ಮರಿಕ್ ನಿಮ್ಗೆ 10 months ಕ್ರಾಪ್. ಹೌದು. ಅದು ನಾವು ಇವಾಗ ಮೇ ಅಥವಾ ಜೂನ್ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಆಲ್ಮೋಸ್ಟ್ ಫೆಬ್ರವರಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಕಂಪ್ಲೀಟ್ 1 month ಡ್ರೈ ಮಾಡಿಸ್ಬೇಕು ಅದನ್ನ. ಅದು ಬಜಾರ್ ಒಳ್ಳೆ ಬಜಾರ್ ಇದೆ. ಅದು ಇಲ್ಲೇನೆ ಇಲ್ಲೇ ಮಾರ್ಕೆಟಿಂಗ್ ಇದೆ. ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಅಲ್ಲೇ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲೇ ಪರ್ಚೇಸ್ ಮಾಡ್ತಾರೆ. 2% ಕಮಿಷನ್ ಇರುತ್ತೆ. ಆನ್ ಸ್ಪಾಟ್ ಪೇಮೆಂಟ್ ಇದೆ. ಎಲ್ಲ ವ್ಯವಸ್ಥೆ ಇದೆ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಇಟ್ಕೋಬೇಕು. ಹೌದು. ರೆಗ್ಯುಲರ್ ಟಚ್ ಇರಬೇಕು. ಹೌದು. ಟಚ್ ಇದ್ದಾಗ ಮಾರ್ಕೆಟ್ ಏನ್ ನಡೀತಾ ಇದೆ ಏನು ಎಂತು ಪ್ರತಿ ಒಂದು ಕೂಡ ನಾಲೆಡ್ಜ್ ಬರುತ್ತೆ. ಸೊ ಅದನ್ನು ನಾವು 1.5 ಎಕರೆ ಟರ್ಮರಿಕ್ ಹಾಕಿದ್ವಿ. ಅರ್ಶನ ಅಂತ ಏನ್ ಹೇಳ್ತೀವಿ. ಎಕರೆಗೆ ಒಂದು 30 ಕ್ವಿಂಟಲ್ ಮಿನಿಮಮ್ ಚೆನ್ನಾಗಿದ್ರೆ 330 ಕ್ವಿಂಟಲ್ ತೆಗಿಬಹುದು. ಒಳ್ಳೆ ಇಳುವರಿ ಅಂದ್ರೆ 40 ಕ್ವಿಂಟಲ್ ತೆಗಿಬಹುದು. ಒಂದ್ 10,000 ರೂಪಾಯಿ ಮಿನಿಮಮ್ ಅಂತಂದ್ರೂ ಕ್ವಿಂಟಲ್ಗೆ 3 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಅದು ಅಂದ್ರೆ ಖರ್ಚು ಸ್ವಲ್ಪ ಜಾಸ್ತಿ. 1.5 ಲಕ್ಷ ರೂಪಾಯಿ ಬರುತ್ತೆ ಖರ್ಚು. ಅಂದ್ರೆ ಎಕರೆಗೆ ಹೇಳಿದ್ದು. ಅಂದ್ರೆ ಡೇ 1 ಇಂದ ಹಾರ್ವೆಸ್ಟ್ ವರ್ಗುನು 10 ತಿಂಗಳಿಗೆ 1.5 ಲಕ್ಷ ಸಿಗುತ್ತೆ. ಸೂಪರ್. ಸೊ ಯಾವತ್ತು ಇಳುವರಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕು. ನಮ್ ಬಜಾರು ಅಥವಾ ಅಷ್ಟಾಗತ್ತೆ. ಹೋದ್ ಸರಿ 18,000 ಕೊಟ್ಟಿದ್ವಿ, ಈ ಸರಿ 10,000 ಹೋಗುತ್ತೆ, 13,000 ಹೋಗುತ್ತೆ. ವೇರಿಯೇಷನ್ ಆಗುತ್ತೆ. ಏನಾಗುತ್ತೆ ಅಂತ ಕ್ರಾಪ್ ಒಂದೇ ಪ್ರೈಸ್ ಇರಲ್ಲ. ಬಟ್ ಮಲ್ಟಿ ಕ್ರಾಪ್ ಇರೋದ್ರಿಂದ ಬೇರೆ ಬೇರೆ ಕ್ರಾಪ್ ಮಾಡೋದ್ರಿಂದ ಇಳುವರಿ ಕಡೆ ಗಮನ ಕೊಟ್ರೆ ರೈತರುಗಳಿಗೆ ಆ ಟೈಮ್ಗೆ ಏನ್ ಸಿಗ್ಬೇಕೋ 100% ಎಫರ್ಟ್ ತಕ್ಕನಾಗಿ ಸಿಕ್ಕೇ ಸಿಗುತ್ತೆ. ಭೂಮಿ ನಂಬ್ಕೊಂಡಿದ್ವಿ ಅಂದ್ರೆ 100% ಮೋಸ ಮಾಡಲ್ಲ ಅಂತ ಹೇಳ್ತಾ ಇದೀರಾ ಒಂದೇ ಮಾತಲ್ಲಿ. ಖಂಡಿತ. ಹೌದು. ನೋಡಿ ಸ್ನೇಹಿತರೆ, ಇವ್ರು ಹೇಳಂತ ಮಾತುಗಳು ನಿಜವಾಗ್ಲೂ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರು ಮಾಡ್ತಾ ಇದಾರೆ ಕೃಷಿನಲ್ಲಿ ಏನೇನ್ ಬೆಳೀತಾ ಇದಾರೋ ಅದ್ರ ಕ್ರಾಪ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಹಾಗಾಗಿ ದಯವಿಟ್ಟು ಯಾರ್ಯಾರು ವ್ಯವಸಾಯ ಮಾಡ್ತಾ ಇದೀರಾ, ಫೈಲ್ಯೂರ್ ಆಗ್ತಾ ಇದೀರಾ ಅಂತವ್ರು ಜಾಸ್ತಿ ಇದನ್ನ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಸಾಕಷ್ಟು ನಾಲೆಡ್ಜ್ ಸಿಗ್ತಾ ಇದೆ. ಹೇಳಿ ರವೀಶ್ ಅವರೇ. ಜೊತೆಗೆ ಇವಾಗ ಟೊಮೊಟೊ ನಾವು ಹಾರ್ವೆಸ್ಟ್ ಮಾಡ್ತೀವಿ. ವರ್ಷ ಪೂರ್ತಿ ಬೆಳೆದ್ರ ಬದಲು ನಮ್ಗೆ ಯಾವಾಗ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಇರುತ್ತೆ. ಜೂನ್, ಜುಲೈ, ಆಗಸ್ಟ್ ಒಳ್ಳೆ ರೈಟ್ ಸಿಗುತ್ತೆ. ಹೌದು. ಯಾಕಂತ ಹೇಳಿದ್ರೆ ಅವಾಗ ರೈನಿಂಗ್ ಸೀಸನ್ ಕ್ರಾಪ್ ಬರಲ್ಲ. ಬಂದಿರೋದು ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಸ್ಕಿಲ್ ಇರೋರು ಅದನ್ನ ಮೇಂಟೈನ್ ಮಾಡ್ಕೊಂತಾರೆ. ಅದು ಬ್ಲಾಕ್ ಸಾಯಿಲ್ ಕಂಪ್ಲೀಟ್ ಆಗಿ ಆ ಮಂತ್ ಆಗದೇ ಇಲ್ಲ.
ಅವಾಗ ಏನ್ ಮಾಡ್ಬೇಕು, ರೆಡ್ ಸಾಯಿಲ್ ಮತ್ತೆ ನೀರು ವ್ಯವಸ್ಥೆ, ನೀರು ಅಲ್ಲಿ ಶೇಖರಣೆ ಆಗ್ಬಾರ್ದು, ಡ್ರೈ ಆಗ್ಬೇಕು ಅಂತ ಜಾಗ ನೋಡಿ 1 ಎಕರೆ ಟೊಮೊಟೊ ಹಾಕೊಂಡ್ರೆ ಮಿನಿಮಮ್ 20 ರೂಪಾಯಿ ಬರುತ್ತೆ ಕೆಜಿ, ಏನ್ ಸಮಸ್ಯೆ ಇಲ್ಲ. ಒಳ್ಳೆ ಇಳುವರಿ ಮಾಡ್ತಾರೆ. ಹೌದು, 20 ರೂಪಾಯಿ ಬಂದ್ರೆ ಒಳ್ಳೆ ರೇಟ್. ನಾವು 105 ರೂಪಾಯಿ 110 ರೂಪಾಯಿ ಕೊಟ್ಟಿದ್ವಿ, ಅದು ಬೇರೆ ಸೆಕೆಂಡ್ರಿ. ಹೌದು, ಯಾವಾಗಲೂ ಆ ಟೈಮ್ ಸಿಗಲ್ವಲ್ಲ, ಎಲ್ಲ ಎಲ್ಲ ಟೈಮಲ್ಲೂ ಅದೇ ರೇಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹೌದು, ಬಟ್ 20 ರೂಪಾಯಿ ಬಂದ್ರು ಬೆಳೆಯೋದ್ರಿಂದ ಲಾಸ್ ಏನಿಲ್ಲ. ಬಂದ್ರೆ ಏನು ಮೋಸ ಇಲ್ಲ. ಎಕರೆಗೆ 100 ಬಾಕ್ಸ್ 1000 ಬಾಕ್ಸ್ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ 20-25 ಟನ್ ಕಾಯಿ ಬರುತ್ತೆ, ಏನ್ ಸಮಸ್ಯೆ ಇಲ್ಲ. ಚೆನ್ನಾಗಿ ಬೆಳಿಬೇಕು ಅಂದ್ರೆ ಇವಾಗ ರೋಗ ಏನ್ ಬರ್ತದೆ, ಏನಂದ್ರೆ ನಾವು ಆರ್ಗಾನಿಕ್ ಅಂತ ಹೇಳ್ತೀವಿ, ರಾಸಾಯನಿಕ ಅಂತ ಹೇಳ್ತೀವಿ. ಆ ಸಿಚುವೇಶನ್ ಗೆ ಕೆಮಿಕಲ್ ಯಾವ್ದು ಬೇಕು, ಅವ್ರು ಯಾರು ಕಂಪನಿ ಅವ್ರು ಇರ್ತಾರೆ ಅವ್ರನ್ನ ಕರ್ಕೊಂಬಂದ್ ತೋರಿಸಿ ನಾವು ತಗೊಂಡು ಸಜೆಷನ್ ಅವ್ರ ಹತ್ರ ತಗೊಂಡ್ರೆ ಇನ್ನ ಬೆಟ್ರು. ಹೌದು, ಅವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಸಜೆಷನ್ ತಗೊಂಡ್ರೆ ನಿಮ್ಮ ಒಂದು ಬೆಳೆನ ಕಾಪಾಡ್ಕೋಬಹುದು. ಈಗ ನಮ್ಮಲ್ಲಿ ಪ್ರಣವ್ ಏಜೆನ್ಸಿ ಅಂತ ರವಿ ಅವ್ರು ಇದಾರೆ, ಅವರು ಒಳ್ಳೆ ಗೈಡ್ ಲೈನ್ ಕೊಡ್ತಾರೆ ನಮ್ಗೆ. ಅವರು ಇನ್ನು ಕೆಮಿಕಲ್ ಇದೆಲ್ಲ ಮಾಡೋದು ಮತ್ತೆ ಫರ್ಟಿಲೈಸರ್ಸ್ ಎರಡು ಅವರೇ ಕೊಡ್ತಾ ಇರೋದು. ಹೌದು, ಸಜೆಷನ್ ಮಾಡಕ್ಕೆ ಅಂತಾನೆ ಕಂಪನಿ ಅವರು ಸೀನಿಯರ್ಸ್ ಗಳು ಅವರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಟಚ್ ಅಲ್ಲಿ ಇದ್ರೆ ಒಳ್ಳೇದು. ಅವ್ರೆ ಕಳಿಸ್ಕೊಡ್ತಾರೆ ತೋಟಕ್ಕೆ, ಬೇಕು ಅಂದ್ರೆ ಜಮೀನ್ ಕೂಡ ಭೇಟಿ ಮಾಡ್ಲಿಕ್ಕೂ ಸಪೋರ್ಟ್ ಎಲ್ಲ ಇರುತ್ತೆ ಕಂಪನಿ ಕಡೆಯಿಂದ. ಜೊತೆಗೆ ಕ್ಯಾಬೇಜ್ ಹಾಕ್ತಿವಿ, ಕ್ಯಾಬೇಜ್ ಅಷ್ಟೇ ನಮ್ಗೆ ಹಾರ್ವೆಸ್ಟಿಂಗ್ ಪಕ್ಕ ತೋಟದಲ್ಲೇ ಮಾಡ್ತಾರೆ. ವೆಯ್ಟ್ ಇಲ್ಲೇನೆ ಆಗುತ್ತೆ, ಚೆಕಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ಪೇಮೆಂಟ್ 1 ವೀಕ್ ಅಥವಾ 1-3 ದಿನದಲ್ಲಿ ಪೇಮೆಂಟ್ ಆಗುತ್ತೆ. ಒಳ್ಳೆ ಬ್ರೋಕರ್ಸ್ ಇದಾರೆ, ಪರ್ಚೇಸಿಂಗ್ ಬ್ರೋಕರ್ಸ್. ಚಿಲ್ಲಿ ಹಾಕ್ತಿವಿ, ಚಿಲ್ಲಿಗೆ ಒಳ್ಳೆ ಮಾರ್ಕೆಟಿಂಗ್, ಗುಂಡ್ಲುಪೇಟೆ ಸೈಡ್ ಒಳ್ಳೆ ಮಾರ್ಕೆಟ್ ಇದೆ, ಮೈಸೂರು ಒಳ್ಳೆ ಮಾರ್ಕೆಟ್ ಇದೆ. ಹೌದು, ಈಗೆಲ್ಲ ತುಂಬಾ ಜಾಸ್ತಿ ರೇಟ್ ಇರೋದಂದ್ರೆ ಇದು ಗುಂಡ್ಲುಪೇಟೆನಲ್ಲಿ ಬುಲೆಟ್ ಚಿಲ್ಲಿ ಒಳ್ಳೆ ರೇಟ್ ಇದೆ. ಬೇರೆ ಚಿಲ್ಲಿ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲೂ ಹುಣಸೂರು ಸುತ್ತಮುತ್ತ ಕೆಲವು ರೈತರುಗಳು ಮುಂಚೆ ಆಗ್ತಾ ಇರ್ಲಿಲ್ಲ, ಈಗ ಸ್ವಲ್ಪ ಆ ಕಡೆ ವಾಲಿದ್ದಾರೆ. ಬೆಟರ್ ಆಗಿದೆ. ಹೌದು, ಗುಂಡ್ಲುಪೇಟೆ ಒಳ್ಳೆ ಬೆಟರ್ ಆಗಿದೆ. ಇವಾಗ 5 ಎಕರೆ ನಾನು ಇವಾಗ ರೀಸೆಂಟ್ ಆಗಿ ಕಬ್ಬು ಹಾಕೋಣಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಂಡ್ಯ ಸೈಡ್ ಕಬ್ಬೆಲ್ಲ ಸ್ಟಾಪ್ ಮಾಡ್ಕೊಂಡಿದ್ರೆ ಇವಾಗ. ಗೇವ್ರಿಲ್ಲ ಪಾಪ, ಅವ್ರದ್ದು ಏನ್ ತಪ್ಪು ಅಂತಿಲ್ಲ, ಗೇವ್ರಿಲ್ಲ. ಆಮೇಲೆ ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೋಗ್ಬಿಟ್ರು, ಟೀ ಸ್ಟಾಲ್ ಗಳು ಹಾಕೊಂಡ್ರು ರೋಡ್ ಸೈಡ್. ಇವಾಗ ಯಾರಪ್ಪ ಗೇವ್ರನ್ನ ಮಾಡಬಹುದು. ಈಗ ನಾನೇ 5 ಎಕರೆ ಕಬ್ಬು ಹಾಕ್ತಾ ಇದ್ದೀನಿ ಉದಾಹರಣೆಗೆ. ಈ ಮಂತ್ ಪ್ಲಾಂಟೇಶನ್ ಆಗ್ತಿದೆ ಕಬ್ಬು. ಭೀಮಾ 4 ಮೊದಲನೇ ಟೈಮ್ ಆಗ್ತಿರೋದಾ? ಇದು ಫಸ್ಟ್ ಟೈಮ್ ಆಗ್ತಾರೆ. 5 ಎಕರೆ ಒಳ್ಳೇದಾಗ್ಲಿ, ಸಕ್ಸಸ್ ಆಗಿ ಅದಾದ್ಮೇಲೆ ಬೆಳೆದ್ಮೇಲೆ ಅದ್ರದ್ದು ಕೂಡ ಸಾಕಷ್ಟು ಜನಗಳಿಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ, ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬೇರೆ ಸೂರ್ಯಕಾಂತಿ ಎಲ್ಲ ಆಗ್ತಾ ಇದ್ರಿ, ಇದೆಯಾ? ಯಾವುದು ಸೂರ್ಯಕಾಂತಿ ಹಾಕಿದ್ರೆ ಅಡ್ವಾಂಟ ಕಂಪ್ನಿದು, ಅದು ಒಳ್ಳೆ ಬಜಾರ್ಗೆ ಹೋಯ್ತು, ಏನ್ ಸಮಸ್ಯೆ ಇಲ್ಲ. ಕಂಪ್ನಿಯವರೇ ಪರ್ಚೇಸ್ ಮಾಡಿದ್ರು. ಮತ್ತೆ ಇವಾಗ ಮುಸ್ಕಿನ ಜೋಳ ಹಾಕಿದ್ವಿ, ಅಡ್ವಾನ್ಸ್ ಕಂಪ್ನಿದು ಸೂಪರ್ ಆಗಿದೆ. ಅದು ಎಕರೆಗೆ 40 ಕ್ವಿಂಟಲ್ ಬರುತ್ತೆ. 2350 ರೂಪಾಯಿ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದ್ದಾರೆ. ಇಳುವರಿ ಬಂದ್ರೆ 40 ಕ್ವಿಂಟಲ್ ಅಥವಾ 35 ಅನ್ಕೊಳ್ಳಿ, ಬೇಡ 30 ಅನ್ಕೊಳ್ಳಿ, 1 ಲಕ್ಷ ರೂಪಾಯಿನ ಮುಸ್ಕಿನ ಜೋಳ ಬರುತ್ತೆ. 4 ತಿಂಗಳ ಕ್ರಾಪು. ನಾವು ಯಾವಾಗ ಏನೂ ಗೊತ್ತಿಲ್ಲದೇನೆ ಯಾರೋ ಹೇಳಿದ್ರು ಅದು ಮಾಡ್ತೀವಿ. ನಮ್ಮ ಮೈಂಡ್ ಸೆಟ್ ನಾವು ತಿಳ್ಕೋಬೇಕು ಫಸ್ಟ್, ಮಾರ್ಕೆಟಿಂಗ್ ಸೆಕ್ಟರ್ ಹೆಂಗಿದೆ ವ್ಯವಸಾಯದಲ್ಲಿ. ನಾಲೆಡ್ಜ್ ತಗೊಂಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಹೌದು, ನಮ್ಮ ಯಾರೋ ಮಾಡೋರು ಅಂತ ಮಾಡೋ ಬದಲು ಸ್ವಲ್ಪ ಸ್ಟಡಿ ಮಾಡಬೇಕು. ಡ್ರ್ಯಾಗನ್ ಫ್ರೂಟ್ಸ್ ಬೆಳಿತಾರೆ, ನಮ್ಮಲ್ಲಿ ಮಾರ್ಕೆಟ್ ಇಲ್ಲ. ಅಲ್ಲಾರೋ ಲೋಟಸ್ ಬೆಳಿತಾರೆ, ನಮ್ಮಲ್ಲಿ ಮಾರ್ಕೆಟಿಂಗ್ ಇಲ್ಲ. ನಮ್ದು ಈ ಭಾಗಕ್ಕೆ ಅಂದ್ರೆ ಪರ್ಟಿಕ್ಯುಲರ್ ಅವ್ರ ಭಾಗದಲ್ಲಿ ಬೆಳಿತಾರೆ. ಭಾಗದಲ್ಲಿ ಏನ್ ಬೇಕಾಗುತ್ತೆ, ಏನ್ ಮಾಡಿದ್ರೆ ವ್ಯಾಲ್ಯೂ ಇದೆ, ರೇಟ್ ಇದೆ, ಹೌದು, ಡಿಮ್ಯಾಂಡ್ ಇದೆ, ಅದನ್ನ ತಿಳ್ಕೊಂಡ್ ಮಾಡಿದ್ರೆ ಒಳ್ಳೇದು. ಹೌದು, ಖಂಡಿತ. ಇವಾಗ ನೋಡಿ, ಕೋಕೋನಟ್ ಟ್ರೀಸ್ ಸುತ್ತ ಹೊರಗಡೆ 1 ರೌಂಡ್ ಹಾಕೊಂಡಿದ್ವಿ, 100 ಮರ ಹಾಕೊಂಡಿದೀವಿ. ಅದು ನನ್ಗೆ ಮನೆ ಖರ್ಚಿಗೆ ಬರುತ್ತೆ. ಬೇಕು ಅಂದ್ರೆ 1-2 ವರ್ಷ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆಯಲ್ಲ. ಹೌದು, ಒಂದೊಂದು ಚಿಕ್ಕ ಚಿಕ್ಕ ಕಾಯಿಗೆಲ್ಲ ಇವಾಗ 40-30 ರೂಪಾಯಿ ಮೇಲೆ ಹೊರತು ಒಳಗಡೆ ಇಲ್ಲ. ಹೌದು, ಒಳ್ಳೆ ಡಿಮ್ಯಾಂಡ್ ಇದೆ. 5 ಎಕರೆಯಿಂದ 100 ಮರ ಹೊರಗಡೆ ಹಾಕೊಂಡು ಔಟ್ರು 1 ರೌಂಡ್ 100 ಮರ ಹಾಕೋಬಹುದು. 5-7 ವರ್ಷ ಫಲ ಬರುತ್ತೆ. ತೋಟ ಮಾಡೋ ಬದಲು ಸೈಡ್ ಅಲ್ಲಿ ಮಾತ್ರ ಹಾಕೊಳ್ಳೋದಂತ. ಸೈಡ್ ಹಾಕೊಂಡ್ರೆ ನಮ್ಗೆ ಮನೆ ಮೇಂಟೆನೆನ್ಸ್ ಆಗುತ್ತೆ. ಹೌದು, ಜೊತೆಗೆ ಥಿಯೋರಿಗಳಿಗೆ ಅಥವಾ ನೀರ್ ಕಾಲುವೆಗಳಿಗೆ ಒಂದಷ್ಟು ಮೇವಿನ ಕಡೆ ಹಾಕೊಂಡು 1-2 ಹಸನ 1 ಹಸನ ನೋಡ್ಕೊಂಡ್ರೆ ಮನೆಗೆ ಹಾಲು ಪ್ಲಸ್ ಲೇಬರ್ ಖರ್ಚಿಗೆ ಆಗುತ್ತೆ. ಸೊ ನಾವ್ ಎಲ್ಲಾನು ನಾವ್ ಒಂದೇ ಸತಿ ಬಂದು ಅಗ್ರಿಕಲ್ಚರ್ ಅಲ್ಲಿ ಆಗ್ಬಿಡ್ತೀವಿ ಅಥವಾ ಒಂದೇ ಸತಿ ಸಕ್ಸಸ್ ಆಗ್ತೀವಿ, ಅದೆಲ್ಲ ಇಟ್ಕೊಂಡು ಅಗ್ರಿಕಲ್ಚರ್ ಬರ್ಬಾರ್ದು. ನಾವು ಎಷ್ಟು ತಾಳ್ಮೆಯಾಗಿ ಅಗ್ರಿಕಲ್ಚರ್ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಭೂಮಿಗೆ ಏನ್ ನಾವು ಫಸ್ಟ್ ಮೊದ್ಲಾಗ ರೆಸ್ಪೆಕ್ಟ್ ಕೊಡ್ತೀವಿ, ಅದು ನಮ್ ಖಂಡಿತವಾಗಿ ಕೊಡುತ್ತೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಅಂತಂದ್ರೆ ನೀರಿನ ವ್ಯವಸ್ಥೆ ನಾವು ನೋಡ್ಕೋಬೇಕು. ನಾವು ಈಗ ಒಂದ್ ಬೋರ್ ಇದೆ, ನಾವು 10 ಎಕರೆ ಮಾಡ್ತೀವಿ, ಯಾವ್ದೋ ಬಿಸಿಲು ನೋಡ್ಬಿಡುತ್ತೆ, ಅವಾಗ ಎಲ್ಲಾ ಕ್ರಾಪ್ ಕೈ ಕೊಡ್ಬಿಡುತ್ತೆ. ನೀರಿನ ವ್ಯವಸ್ಥೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಏನೋ ಒಂದ್ ಸಮಸ್ಯೆ ಆಯ್ತು ಮಧ್ಯದಲ್ಲಿ, ಕ್ರಾಪ್ ಎಲ್ಲ ಮ್ಯಾನೇಜ್ ಮಾಡಕ್ ಕಷ್ಟ ಆಗುತ್ತೆ. ಅದೆಲ್ಲ ಮಾಡ್ಕೋಬೇಕಾಗುತ್ತೆ. ಆಲ್ಟರ್ನೇಟ್ 2-3 ಬೋರ್ವೆಲ್ ಇದ್ರೆ ನೀರು ವ್ಯವಸ್ಥೆ ಇಲ್ಲ ಅಂತಂದ್ರು ಪರವಾಗಿಲ್ಲ. ನಮ್ದು ಎಷ್ಟಾಗುತ್ತೆ ಸ್ಕೇಲು, ಈಗ ಒಂದ್ ಬೋರ್ 4-5 ಎಕರೆಗೆ ಆಗುತ್ತೆ. ನಾನು ತುಂಬಾ 10 ಎಕರೆ ಮಾಡ್ಬಿಡ್ತೇನೆ, ಶಾರ್ಟೇಜ್ ಆಗುತ್ತೆ ನೀರು. ಶಾರ್ಟೇಜ್ ಆಗುತ್ತೆ.
ಅದನ್ನೆಲ್ಲ ಆಗ ನೋಡ್ಕೋಬೇಕು. ಅಲ್ಲಿವರೆಗೂ ಮಾಡಿದ್ದು ಬೆಳೆ ಎಲ್ಲ ವೇಸ್ಟ್ ಆಗುತ್ತಲ್ಲ, ನಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅವಾಗಲೇ ಲಾಸ್ ಆಗೋದು. ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೋಬೇಕು. ಫಾರ್ಮರ್ಸ್ ಅವಾಗಲೇ ಲಾಸ್ ಆಗುತ್ತೆ. ಹೌದೌದು. ನೋಡಿ ಹಾ, ಸ್ನೇಹಿತರೆ, ಯಾಕೆಂದ್ರೆ ಇವರ ರವೀಶ್ ಅವ್ರು ಹೇಳ್ತಿರೋಂಥದ್ದು ಒಂದೊಂದು ಪಾಯಿಂಟ್ ಕೂಡ ತುಂಬಾ ವ್ಯಾಲಿಡ್ ಇರೋಂಥ ಪಾಯಿಂಟ್ಸು. ನಮ್ಮ ರೈತರುಗಳು ಸಾಕಷ್ಟು ಜನ ಒಂದು ನಾಲೆಡ್ಜ್ ಕೊರತೆ ಇರ್ಬೋದು, ಇಲ್ಲ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು ಇರ್ಬೋದು ಅಗ್ರಿಕಲ್ಚರು. ಸಾಕಷ್ಟು ಜನ ಲಾಸ್ ಆಗ್ಲಿಕ್ಕೆ ಈ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ. ಸುಮಾರು 15 ವರ್ಷನಾ ಈಗ ನೀವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ? 15 ವರ್ಷದಿಂದ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಒಂದು ಸಾಕಷ್ಟು ಜನಕ್ಕೆ ಹೆಂಗಾಗಿ ಒಂದು ಯುವಕರೊಳಗೆ ಮಾದರಿಯಾಗಿದ್ದಾರೆ. ಹಾಗಾಗಿ ಅವರ ಅನುಭವದ ಮಾತುಗಳು ನಿಜವಾಗ್ಲೂ ನಿಮ್ಗೆ ಎಲ್ಲರೂ ಕೂಡ ಸ್ಫೂರ್ತಿಯಾಗ್ಲಿ. ಹಾಗೆ ಸಾಕಷ್ಟು ಇನ್ನೂ ಒಂದು ಬೇರೆ ಬೇರೆ ಬೆಳೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಮಹೇಶ್ ಅವರೇ, ನಾವು ಡೇ ಒನ್ ಇಂದ ನಾವಿನ್ನು ಬೆಂಗಳೂರಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋರಲ್ಲ. ನಿಮ್ಗೂ ಗೊತ್ತು ಅವತ್ತು ಸ್ಯಾಲ್ರಿ ನಮ್ ಮೇಂಟೆನೆನ್ಸ್ ಗೆ ಆಗ್ತಾ ಇತ್ತು. ಯಾಕೆಂದ್ರೆ 2015-16 ಇಸ್ವಿ ಅನ್ಕೊಂತೀನಿ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಚಿಕ್ಕ ಕಂಪನಿಲಿ ಚಿಕ್ಕ ಸ್ಯಾಲರಿ ಕೆಲಸ ಮಾಡ್ತಾ ಇದ್ವಿ. ಅಗ್ರಿಕಲ್ಚರ್ ಬಂದು ನಮ್ಗೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಹೌದು. ನಾವು ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಬಂದಾಗ ಡೇ ಒನ್ ಅವಾಗಲೂ ಫೈನಾನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು. ನೀವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಎಕರೆಯಿಂದ ಸ್ಟಾರ್ಟ್ ಮಾಡಿರಿ? ಸ್ಟಾರ್ಟಿಂಗ್ ಅಲ್ಲಿ 1 ಎಕರೆ ಸ್ಟಾರ್ಟ್ ಮಾಡೋದು. 1 ಎಕರೆಯಿಂದ ಇವಾಗ 15 ಎಕರೆ ಬಂದಿದ್ದೀರಾ? 13, 13.5, 14 ಎಕರೆ ಮಾಡ್ತಾ ಇದ್ದೀನಿ. 13.5, 14 ಎಕರೆವರೆಗೂ. ಹಾಗಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಾವೇನಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಟೈಮ್ ಬರಲ್ಲ. ನನ್ಗೆ ಏನ್ ಬೇಕು, 1 ಎಕರೆ ಡ್ರಿಪ್ ಅಲಿನೇಷನ್ ಗೌರ್ಮೆಂಟ್ ಇಂದ ಮಾಡ್ತಾರ ಸಾಂಕ್ಷನ್, ಬರಗಂಟ ಕಾಯಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕು. ಆ ಫಂಡ್ಗೆ ಕಾಯ್ಕೊಂಡು ಕುತ್ಕೊಂಡ್ರೆ ಅದು ಅಷ್ಟೊತ್ತು ನಮ್ಗೆ ಹೆಲ್ಪ್ ಆಗಲ್ಲ. ಅದು ಯಾವಾಗಲೂ ಬರುತ್ತೆ, ಬಟ್ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡು ಫಂಡ್ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡು ಆ ಟೈಮ್ಗೆ ಯಾವ ಟೈಮ್ಗೆ ಏನೇನು ಕೊಡ್ಬೇಕು ಅದನ್ನ ಕೊಟ್ರೆ ಉತ್ತಮ. ನಮ್ ತಂದೆಯವರು ಹಿಂಗಂತಾರೆ, ಒಂದ್ ಕಡೆ ನೀರ್ನ ಶೇಖರಣೆ ಮಾಡಿ ನೆಕ್ಸ್ಟ್ ಡೇ ನೀರ್ ಬಿಟ್ಕೊಂಡು ಹೋಗ್ತಾ ಇದ್ರು. ಇವಾಗ ಏನಿಲ್ಲ, ಎಲ್ಲೂ ನೀರ್ ವೇಸ್ಟ್ ಆಗಲ್ಲ. ಹನಿ ನೀರಾವರಿ ಪದ್ಧತಿ ಇದೆ. ಟಕ್ ಅಂತ ಗೇಟ್ ತರ ನೀರ್ ಹೋಗುತ್ತೆ. ಗೊಬ್ಬರಗಳು ಅಷ್ಟೇ, ನಿಮ್ಗೆ ಎಲ್ಲ ರೂಟ್ ಗೆಲ್ಲಕ್ ಬೇಕು ಅಲ್ಲಿಗೆ ಹೋಗುತ್ತೆ. ಔಷಧಿನೂ ಅಷ್ಟೇ ರೂಟ್ ಹೋಗುತ್ತೆ. ಆಮೇಲೆ ಡ್ರಿಪ್ ಸಿಸ್ಟಮ್ ಮಾಡಿದೀರಾ? ಹನಿ ನೀರಾವರಿ ವ್ಯವಸ್ಥೆ. ಆಮೇಲೆ ಈಗ ಮನೆಯಲ್ಲಿ ನೀವು ಒಟ್ಟಾರೆ ನಿಮ್ಮ ಒಂದು ಫ್ಯಾಮಿಲಿಯಿಂದ ಎಷ್ಟು ಜನ ಈ ಕೃಷಿಗೋಸ್ಕರ ದುಡಿತಾ ಇದ್ದೀರಾ? ಕಂಪ್ಲೀಟ್ ಫ್ಯಾಮಿಲಿ ಬಸ್. ಅಂದ್ರೆ ಎಷ್ಟು ಜನ ಇರ್ಬೋದು ಫ್ಯಾಮಿಲಿ ಸಪೋರ್ಟ್? ನಾವು ಮುಂಚೆ ನಮ್ ತಂದೆಯವರು ಇದ್ದು, ತಂದೆಯವರು ವಿಧಿವಸ ಆದ್ಮೇಲೆ ಕಂಪ್ಲೀಟ್ ನಮ್ ತಾಯಿ, ನಮ್ ಮಿಸ್ಸಸ್, ನಮ್ ಗ್ರ್ಯಾಂಡ್ ಮದರು, 2 ಲೇಬರ್ಸ್ ಪರ್ಮನೆಂಟ್ ಆಗಿದ್ದಾರೆ. 2 ಲೇಬರ್ಸ್ ಇಟ್ಕೊಂಡಿರ್ತೀರಾ? 2 ಲೇಬರ್ಸ್ ಪರ್ಮನೆಂಟ್ ಆಗಿದ್ದಾರೆ. ಟೋಟಲ್ ವರ್ಕ್ ಜಾಸ್ತಿ ಇದ್ದಾಗ ಲೇಬರ್ ಕರ್ಕೊಂತೀರಾ ಎಕ್ಸ್ಟ್ರಾ ಅಡಿಷನಲ್ ಲೇಬರ್? ಹೌದು. ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ನಾವ್ ಹೇಳ್ತೀವಿ ಮನೆಯವ್ರಿಗೆ ಏನ್ ಕೆಲಸ ಅಲ್ಲ ಅಂತ ಹೇಳ್ತೀವಿ. ಡೈಲಿ ಪಾಪ ಅವ್ರು ಅಡಿಗೆ ಮಾಡಿ ನಮ್ ಏನ್ ಲೇಬರ್ಸ್ ಬರ್ತಾವ ಅವ್ರು ಮಾಡಿ, ಅದು ಕೆಲಸನೇ ಅಲ್ವಾ? ಅವ್ರಿಗೂ ಅದೇನೇ ಕೆಲಸ ಅಲ್ವಾ? ಅದು ಕೆಲಸನೇ. ಅದು ಕೆಲಸ ಅಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಇನ್ನೂ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಆ ಟೈಮ್ಗೆ ಇನ್ ಟೈಮ್ಗೆ ಬಂದವ್ರು ಲೇಬರ್ ಇರ್ಬೋದು, ಮನೆಯವ್ರು ಇರ್ಬೋದು, ಬಂದು ಅದನ್ನ ಅಡ್ಜಸ್ಟ್ ಮಾಡಿ ಅವ್ರದ್ದು ಏನೇ ಕೆಲಸ ಇರೋ ಅದು ಬೇರೆ ಟೈಮ್ಗೆ ಇಟ್ಕೊಂಡು ಆ ಕೆಲಸ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಅದು ಒಂದು ಕೆಲಸ. ನಾನು ಒಬ್ಬನೇ ತೋಟದಲ್ಲಿ ಗೇಯ್ತಾ ಇದ್ದೀನಿ, ನಿಮ್ ಮನೇಲಿ ಏನು ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸುಳ್ಳದು. ಯಾಕಂದ್ರೆ ಅವರು ಮನೇಲಿ ದುಡಿತಾ ಇರ್ತಾರೆ. ಅವ್ರನ್ನೂ ಅಗ್ರಿಕಲ್ಚರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ನಾವು. ಹೌದು, ಖಂಡಿತ. ಅವ್ರಿಗೇನು ಬೇರೆ ಇರಲ್ಲ, ಬೇರೆ ಆಲ್ಟರ್ನೇಟ್ ಅವ್ರಿಗೆ ಎಲ್ಲೂ ಸಂಪಾದನೆ ಇಲ್ಲ. ನಾನು ಸಂಪಾದನೆ ಮಾಡೋದ್ರಲ್ಲೇ ಅವರು ಸೇವ್ ಮಾಡ್ಕೊತಾ ಇರೋದಲ್ವಾ? ಹೌದು. ಯಾಕಂದ್ರೆ ಅವರು ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ. ಹಾಗಾಗಿ ನಾವು ಅವರು ಸಪೋರ್ಟ್ ಮಾಡ್ತಾರೆ ಅಂತಾನೆ ತಿಳ್ಕೊಂಡು ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ರೆ ಅವರು ಇನ್ ಟೈಮ್ಗೆ ಸಪೋರ್ಟ್ ಮಾಡ್ತಾರೆ. ಆಗ ನಮ್ಗೆ ಈಗ ಎಕ್ಸಾಂಪಲ್ ನಾವು ಹೊರಗಡೆ ದುಡಿತಾ ಇರ್ತೀವಿ, ಹೌದು, ಇದ್ರಲ್ಲಿ ವ್ಯವಸಾಯಕ್ಕೆ ಹೋಗಿ ಊಟನೇ ತಂದಿಲ್ಲ, ತಿಂಡಿನೇ ತಂದು ಕೊಟ್ಟಿಲ್ಲ ಅಂದ್ರೆ ಹೆಂಗಾಗುತ್ತೆ? ಯಾರು ಬರ್ತಾರೆ? ಲೇಬರ್ ಯಾರು ಬರ್ತಾರೆ? ಹೌದು, ಸಮಸ್ಯೆ. ಆಲ್ಮೋಸ್ಟ್ ನಮ್ ಲೇಬರು 10 to 12 years ಇಂದ ಕಂಟಿನ್ಯೂಸ್ ಆಗಿ ಅವರೇ ಮಾಡ್ತಾ ಇದಾರೆ. ಲೇಬರ್ಸ್ ಯಾರು ಬಿಟ್ಟು ಹೋಗಿಲ್ಲ. ಅವ್ರಿಗೂ ನಾವು ಅವ್ರ ಕಷ್ಟಕ್ಕೆ ಏನಾಗುತ್ತೆ ನಾವು ಸ್ಪಂದಿಸಿದಾಗ ಅವ್ರ ಖಂಡಿತ ನಮ್ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ. ನಾವಿಲ್ಲ ಅಂದ್ರೂ ನಡೀತದ, ಕೆಲಸ ನಡೆಯೋ ಮಟ್ಟ ಇಟ್ಕೋಬೇಕು. ಯಾಕಂದ್ರೆ ಅವ್ರಿಗೆ ಈಗ ಲೇಬರ್ ಅವ್ರಿಗೆ ಪರ್ಮನೆಂಟ್ ಆಗಿ ಬರ್ತಾ ಇದಾರೆ ಅಂದ್ರೆ ನೀವು ಅದೇ ತರ ನೋಡ್ಕೊಂಡಿರ್ತೀರಾ. ಅವ್ರದ್ದು ಏನೇ ಪರ್ಸನಲ್ ಆಗಿ ಏನಾದ್ರು ಅಡಿಷನಲ್ ಆಗಿ ಏನಾದ್ರು ಹೆಲ್ಪ್ ಬೇಕಂದ್ರೂ ಮಾಡ್ತಾ ಇರ್ತೀರಾ. ರೆಗ್ಯುಲರ್ ಪೇಮೆಂಟ್ ಇರ್ಬೋದು. ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಹೌದು, ಯಾಕಂದ್ರೆ ನಾವೆಲ್ಲ ನಾನು 15 ಎಕರೆ ಒಬ್ಬನ ಕೈಲೇ ಮಾಡಕ್ಕಾಗಲ್ಲ. ಖಂಡಿತ ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಬೇರೆಯವ್ರ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಮತ್ತೆ ಇದು ಓಕೆ. ಇನ್ ಬೇರೆ ಬೆಳೆ ಯಾವ್ದಿದೆ? ಇವಾಗ ಸೀಸನ್ ವೈಸು ಇದಿತ್ತು, ಯಾವ್ದು ಚೆಂಡು ಹಾಕಿದ್ವಿ. ಅದು ಕಿಲೋ ಬಂದು ಅಗ್ರಿಮೆಂಟ್ ಓಕೆ, ಫ್ಯಾಕ್ಟ್ರಿಗೆ 10 ರೂಪಾಯಿ ಕಿಲೋ ಹೋಗ್ತದೆ. ಅವರೇ ಬಂದು ಹಾರ್ವೆಸ್ಟಿಂಗ್ ಮಾಡ್ಕೊಂತಾರೆ. ಎಲ್ಲ ಹಾರ್ವೆಸ್ಟಿಂಗ್ ನಾವು ಮಾಡ್ಕೊಡ್ಬೇಕು. ಹಾರ್ವೆಸ್ಟಿಂಗ್ ಮಾಡ್ಕೊಂತೀರಾ? ಅವರೇ ಬಂದು ಪರ್ಚೇಸ್ ಮಾಡ್ತಾರೆ. ಅವ್ರದ್ದು ಎಲ್ಲ ಇನ್ವೆಸ್ಟ್ಮೆಂಟ್ ಅವರೇ ಮಾಡಿರ್ತಾರೆ. ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಸೀಡ್ಸ್ ಆಗ್ಬೋದು, ಎಲ್ಲ ಅವ್ರದೇ ಇರುತ್ತೆ. ಸೊ ಅವರೇ 5 daysಗೆ ಅಥವಾ 6 days ಬಿಫೋರ್ ಹೇಳ್ತಾರೆ ಹಾರ್ವೆಸ್ಟ್ ಯಾವಾಗ ಮಾಡ್ತಾರೆ ಅಂತ ಕೇಳ್ಕೊಂಡು ರೆಡಿ ಮಾಡಿಟ್ರೆ ಅವರೇ ಬಂದು ಪರ್ಚೇಸ್ ಮಾಡಿ ಪೇಮೆಂಟ್ ಅಲ್ಲೇ ಸ್ಪಾಟ್ ಪೇಮೆಂಟ್ ಕೊಟ್ಟು ಹೋಗ್ತಾರೆ. ಆಮೇಲೆ ನಾವು ಇದು ಈಗ ಎಂ ಸಿ ಮಂಗಳೂರು ಸಾವಂತಿ ಅಂತ ಹಾಕಿರ್ತೀವಿ. ಅದು ನಮ್ಗೆ ಯಾವ ಸೀಸನ್, ಎಲ್ಲಾ ಸೀಸನ್ ರೈಟ್ ಇರಲ್ಲ. ಸೊ ಅದು ಸೀಸನ್ ಇರುತ್ತೆ. ಮತ್ತೆ ಎಳವಾನ ಆಗ್ಬೋದು. ಎಳವಾನ ಹಾಕಿದ್ವಿ, ಎಳವಾನ ಚೆನ್ನಾಗಿದೆ. ಆನಿಯನು, ಸ್ಮಾಲ್ ಆನಿಯನು, ಸಾಂಬಾರ್ ಆನಿಯನು,
ಸೊ ಹೆಂಗಂದ್ರೆ ನಮ್ಗೆ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ನ ಕಂಪ್ಲೀಟ್ ತಿಳ್ಕೊಬೇಕು ವ್ಯವಸಾಯಕ್ಕೆ ಬರಕ್ಕಿಂತ ಮುಂಚೆ. ಹೌದು ನಿಜ. ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಅದೆಲ್ಲ ಇಲ್ಲ. ಅಲ್ಲಿ ಕೆಲವೊಂದು ನಾಲೆಡ್ಜ್ ಸಿಗುತ್ತೆ ಅಷ್ಟೇ, ಬಟ್ ಫುಲ್ ಅದ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಈಗೆಲ್ಲ ಒಂದ್ ಕಡೆ ಕೂತ್ಕೊಂಡು ಹೇಳ್ತಾರೆ ಮೊಟ್ಟೆ ಹೊಡೆದ್ಬಿಟ್ಟು ನೀವು ಸ್ಪ್ರೈ ಮಾಡಿ ಚಿಲ್ಲಿಲಿ ಯಾವ್ದು ರೋಗ ಬರಲ್ಲ ಅಂತ. ಅದು ಯಾವ್ದೋ ಒಂದು ಕಂಟೆಂಟ್ ಹೋಗ್ಬೋದೇ ಹೊರತು ಎಲ್ಲ ಹೋಗಲ್ಲ. ಕ್ಯೂರ್ ಆದ್ರೆ ಮತ್ತೆ ಬೇರೆ ಏನು ಅಡಿಷನಲ್ ಬೇಕೇ ಆಗಲ್ಲ. ಮತ್ತೆ ಅದನ್ನೇ ಔಷಧಿ ಕಂಪನಿಗಳು ಬೇಕಾಗಿಲ್ಲ, ಫರ್ಟಿಲೈಸರ್ ಗೌರ್ಮೆಂಟ್ ಸಪ್ಲೈ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಬರೀ ಎಗ್ಗೆ ತಗೊಳ್ಬಹುದು. ಬಟ್ ಅದು ಏನೋ ಒಂದು ಅದು ನೀವು ಹೇಳಿ ಕರೆಕ್ಟ್, ಯಾವ್ದೋ ಒಂದು ಅಷ್ಟೇ. ಬಟ್ ಅದ್ರಲ್ಲೇ ಎಲ್ಲ 100% ಕ್ಯೂರ್ ಆಗುತ್ತೆ ಅನ್ನೋದು ಅದನ್ನೇ ಹೇಳ್ತಾರೆ. ಸತ್ಯವಾಕ್ಯ ದೂರವಾದ ಮಾತು. ಟೊಮೊಟೊ ಬಂದ 108 ರೋಗ ಬರುತ್ತೆ. ಹೌದು. ಅವಾಗ ಏನ್ ಮಾಡೋದು ನಾವು? ಅವಾಗ ಕರೆಕ್ಟ್ ಸಜೆಷನ್ ತಗೋಬೇಕು. ಅದರಲ್ಲಿ ನಾಲೆಡ್ಜ್ ಇರೋ ಹತ್ರ ತಗೊಂಡು ಡಿಸ್ಕಸ್ ಮಾಡಿ ನಾನು ಏನ್ ಕ್ರಾಪ್ ಹಾಕ್ತೀನಿ ನನ್ನ ನೋಡಿ ಒಬ್ರಾದ್ರೂ ನನ್ನ ನೋಡಿ ಆ ಕ್ರಾಪ್ ಹಾಕಕ್ ಇಷ್ಟಪಡ್ತಲ್ಲ, ಅದು ಐ ಆಮ್ ಹ್ಯಾಪಿ. ಹೌದು. ಈಗ ನನ್ನ ನೋಡ್ಕೊಂಡು ಸುಮಾರು ಜನ ನನ್ ಕೇಳ್ತಾರೆ, ನಮ್ ತೋಟಕ್ಕೆ ಬರ್ತಾರೆ, ನೋಡ್ತಾರೆ. ಹೌದು. ತುಂಬಾ ಜನ ಸಜೆಸ್ಟ್ ಮಾಡಿದೀರಾ ಇಲ್ಲಿವರೆಗೆ? ಸುಮಾರು ಜನಕ್ಕೆ ಮಾಡಿದೀನಿ. ಹೌದು, ಯಾಕೆಂದ್ರೆ ನೀವೇ ಮಾಡ್ತಾ ಇದೀರಾ ಅಂದ್ರೆ ಈಗ 1 ಎಕರೆಯಿಂದ ಇವತ್ತು 13.5-14 ಎಕರೆವರೆಗೂ ಮಾಡ್ತಾ ಇದೀರಾ ಅಂದ್ರೆ 100% ಕೃಷಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದೀರಾ. ಹಾಗೆ ಜೊತೆಗೆ ನೀವು ಸಾಧನೆ ಮಾಡೋದ್ ಜೊತೆಗೆ ಇನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಿರಲ್ಲ, ಅದು ನಿಮ್ಮ ಒಂದು ದೊಡ್ಡತನ ಅಂತ ಹೇಳ್ಬೇಕು. ನಾನು ಅಗ್ರಿಕಲ್ಚರ್ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸ್ ನನ್ನ ಅನುಭವದಲ್ಲಿ ಮಾತ್ರ, ಬೇರೆ ಅದ್ರ ಬಗ್ಗೆ ಏನ್ ತಿಳ್ಕೊತಾರೆ ನನಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಜಮೀನ್ ಇಟ್ಕೊಂಡು ಶುರು ಮಾಡ್ದವನು. ಇವತ್ತು ನಮ್ ಮನೆಯಿಂದ 2 ಕಿಲೋಮೀಟರ್ ಆಗುತ್ತೆ ನಮ್ ತೋಟ. ಅವತ್ತು ಬರಗಾಡ್ ಕಾಣ್ತಾ ಇತ್ತು ನಮ್ ಕಣ್ಣಿಗೆ. ಅಂದ್ರೆ ಏನೂ ಮಾಡ್ತಿರಲ್ಲ, ಅಲ್ಲೊಂದು ಮುಳ್ಳು ಗುತ್ತಿ, ಖಾಲಿ ಜಮೀನು. ಇವತ್ತು ನನಗೆ ಖುಷಿ ಆಗುತ್ತೆ. ಕಂಪ್ಲೀಟ್ 2 ಕಿಲೋಮೀಟರ್ಸ್ ಕಂಪ್ಲೀಟ್ ಅಗ್ರಿಕಲ್ಚರ್ ಆಗಿದೆ. ಸೂಪರ್. ಎಲ್ಲರೂ ಮಾಡ್ತಾರೆ, ರವಿಶಾನೆ ಮಾಡ್ತಾರೆ, ನಾ ಮಾಡ್ಬಾರ್ದ? ಅವ್ನ್ ನೋಡ್ಕೊಂಡು ಇನ್ನೊಬ್ಬ ಮಾಡ್ಬಾರ್ದ? ಹೌದೌದು, ಖಂಡಿತ. ಯಾಕಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಒಬ್ರು ನೋಡಿ ಒಬ್ರು ಬೆಳೆಸ್ಕೊಂಡು ಇನ್ನೊಬ್ರು ಬೆಳೆಯಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೂ ನಾಲೆಜ್ ಕೊಟ್ಕೊಂಡು ಮಾಡೋದಿದೆಯಲ್ಲ, ನಿಜವಾಗ್ಲೂ ಎಲ್ಲರಿಗೂ ಈ ಒಂದು ಉದಾರವಾದ ಮನಸ್ಸು, ವಿಶಾಲವಾದ ಹೃದಯ ಖಂಡಿತ ಇರಲ್ಲ. ಹಾಗಾಗಿ ರೈತರುಗಳು ನಾವು ಚೆನ್ನಾಗಿರ್ಬೇಕು, ಪಕ್ಕದಲ್ಲಿರೋರು ಚೆನ್ನಾಗಿರ್ಬೇಕು ಅಂತ ಬಯಸೋದಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಹೆಲ್ತಿ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನೊಬ್ಬರು ನೋಡಿ ನಾವು ಏನು ಹೊಟ್ಟೆ ಕಳೋದ್ರ ಬದಲು ನನ್ನ ನೋಡಿ 4 ಜನ ಬೆಳೀತೇವೆ, ಐ ಆಮ್ ಹ್ಯಾಪಿ. ಹೌದು, ಖಂಡಿತ. ಯಾಕೆಂದ್ರೆ ಒಳ್ಳೇದು. ಈಗ ನಾವು ಹೋಗ್ಬೇಕಾದ್ರೆ ಏನ್ ತಗೊಂಡೋಗ್ತೀವಿ, ಏನು ತಗೊಂಡೋಗಲ್ಲ. ಒಳ್ಳೇದೇನಾದ್ರು ಮಾಡಿದ್ರೆ ತಾನೇ ನಾವು ಬಿಟ್ಟು ಹೋಗಿದ್ರು ನಾವು ಹೋದ್ಮೇಲೂ ಕೂಡ ನೆನ್ಸ್ಕೊಂತಾರೆ. ಅಂದ್ರೆ ಇದು ಒಂದು ಪರ್ಸೆಂಟೇಜ್ ನಮ್ಗೊಂದು ಚಾನ್ಸ್ ಸಿಕ್ಕಿದೆ ಏನೋ ಒಳ್ಳೇದ್ ಮಾಡಕ್ಕೆ ಅಂದಾಗ ಖಂಡಿತ ನಮ್ ಜೊತೆಗೆ ಅವ್ರು ಬೆಳೆಸ್ಬೇಕು ಅಷ್ಟೇ. ಸುಮಾರು ಜನ ಟೊಮೊಟೊ ನನ್ನ ನೋಡ್ಕೊಂಡು ಆಗ್ತಾ ಇದ್ರು. ಹೌದು, ಒಳ್ಳೆ ರೈಟ್ ಸಿಗ್ತಾ ಇತ್ತು. ಈಗ ಯಾರು ನೀವು ಕೃಷಿ ಮಾಡ್ತಾ ಇದ್ದೀರಾ, ಹೆಂಗೆ ಇದು ಇನ್ಸ್ಪಿರೇಷನ್ ಏನು ಅಂದ್ರೆ ನಿಮ್ ಹೆಸರು ಹೇಳ್ತಾರಲ್ವಾ, ಏನೋ ಒಂದ್ ಕಡೆ ಅದು ಆತ್ಮತೃಪ್ತಿ ಆಗುತ್ತೆ. ಬಿಡಪ್ಪ ಏನೋ ಒಂದ್ ಒಳ್ಳೇದಾಗ್ತದೆ. ಯಾವ ತಿಂಗಳು ಬಾಳೆ ಹಾಕೋಣ, ಯಾವ ತಿಂಗಳು ಮಾರ್ಕೆಟಿಂಗ್ ಆಗುತ್ತೆ ಅಂತ ಕೇಳ್ತಾರೆ. ಹೌದು, ಹಾಕಿಯಪ್ಪ ಹಿಂಗಿದೆ ಸಿಚುವೇಶನ್, ನೀವು ಅದಕ್ಕೆ ಸ್ಟ್ರೆಂತ್ ಆಗಿ ನಿಂತ್ಕೋತೀವಿ ಅಂತ ಹೇಳಿದ್ರೆ ಹಾಕಿ. ಹೌದೌದು, ಖಂಡಿತ. ರವೀಶ್ ಹೇಳ್ದಂತ ಹಾಕಕ್ ಹೋಗ್ಬೇಡಿ, ನಿಮ್ ಮನ್ಸು ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಬೇಕೆಲ್ಲ ನೋಡ್ಬೇಕಲ್ವಾ. 1 ಲಕ್ಷ ರವೀಶ್ ಹೇಳೋರು ಅಂದ್ಬಿಟ್ಟು ಹಾಕ್ಬಿಟ್ಟು ಅವ್ರು ಏನು ಮಾಡಿಲ್ಲ ಅಂದ್ರೆ ಫೈಲ್ಯೂರ್ ಆದ್ರೆ ಆಮೇಲೆ ರಮೇಶ್ ಹಾಕಕ್ಕಾಗತ್ತಾ? ಅದಕ್ಕೆ ಏನ್ ಬೇಕಾಗುತ್ತೆ 1 ಲಕ್ಷ ಇನ್ವೆಸ್ಟ್ಮೆಂಟ್. ಬಾಳೆಗೆಲ್ಲ 1 ಎಕರೆಗೆ ಅಂದ್ರೆ 1 ಲಕ್ಷ ಇವಾಗ ಇನ್ವೆಸ್ಟ್ಮೆಂಟ್ ಬರುತ್ತೆ. ರವೀಶ್ ಮೇಲೆ ಅದು 1 ಲಕ್ಷ ಹೊತ್ಕೊಳಕ್ ನಾ ರೆಡಿ ಇಲ್ಲ. ಹೌದೌದು, ಖಂಡಿತ. ಅವ್ರು ಪಾಪ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಸಾಯಿಲ್ ಬೇಸ್ ನಾವು ಕಂಪ್ಲೀಟ್ ಸಾಯಿಲ್ ಬಗ್ಗೆ ತಿಳ್ಕೊಬೇಕು. ಹೌದು, ಮಣ್ಣಿನ ಪರೀಕ್ಷೆಗಳು ಆಗ್ಬೇಕು. ಮಣ್ಣಿನ ಪರೀಕ್ಷೆ ಆಗ್ಬೇಕು. ಮಣ್ಣಲ್ಲಿ ಏನ್ ಬೆಳಿತೀವಿ ನೋಡಿ ಸ್ನೇಹಿತರೆ, ಮಣ್ಣಿನ ಪರೀಕ್ಷೆ ಅಂದ ತಕ್ಷಣ ನಂದು ಒಂದು ಚಾನೆಲ್ ಅಲ್ಲಿ ಸಾಕಷ್ಟು ಮಣ್ಣಿನ ಪರೀಕ್ಷೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕಂದ್ರೆ ನಮ್ ರೈತರುಗಳು ಎಡವದೆ ಅಲ್ಲಿ. ಯಾಕೆಂದ್ರೆ ಮಣ್ಣಿನ ಪರೀಕ್ಷೆ ಮಾಡ್ಸಲ್ಲ, ಸುಮ್ನೆ ಬೆಳೆ ಹಾಕ್ತಾ ಇರ್ತಾರೆ. ಸುಮ್ನೆ ಅನಾವಶ್ಯಕವಾಗಿ ಗೊಬ್ಬರಗಳೆಲ್ಲ ತಂದು ಮೂಟೆ ಗಟ್ಟ, ಅವ್ರು 2 ಮೂಟೆ ಹಾಕೋರ ನಾನು ಇನ್ನೊಂದು ಮೂಟೆ ಜಾಸ್ತಿ ಹಾಕ್ತೀವಿ ಅಂದ್ಬಿಟ್ಟು ಹಾಕ್ತಾರೆ. ಅದೇನಾಗುತ್ತೆ, ಹಣ ಸುಮ್ನೆ ವೇಸ್ಟ್ ಆಗುತ್ತೆ ಹೊರತು ಮಣ್ಣಿನ ಆರೋಗ್ಯ ಹಾಳಾಗುತ್ತೆ ಮೇಯ್ನು. ಹಾಗೆ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಮಣ್ಣಿನ ಆರೋಗ್ಯ ಕೂಡ ಅಷ್ಟೇ ಕಾಪಾಡ್ಕೋಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ರೈತರುಗಳೆಲ್ಲ ನನ್ನ ಸಜೆಷನ್, ಪರ್ಸನಲ್ ಸಜೆಷನ್ ಮತ್ತೆ ರವೀಶ್ ಅವರು ಸಜೆಷನ್ ಅಷ್ಟೇ, ಮಣ್ಣಿನ ಪರೀಕ್ಷೆ ಮಾಡಿ. ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಮಾಡಿ. ಆವಾಗ ನಿಮ್ಗೆ ಲ್ಯಾಬ್ ಅಲ್ಲೇ ಟೆಸ್ಟ್ ಮಾಡಿ ಏನ್ ಕೊರತೆ ಇದೆ, ಏನ್ ಅದಕ್ಕೆ ಕೊಡ್ಬೇಕಾಗುತ್ತೆ, ಪೋಷಕಾಂಶಗಳಿರ್ಬೋದು, ಗೊಬ್ಬರ ಇರ್ಬೋದು, ಯಾವ ಬೆಳೆ ಹಾಕ್ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಆ ರೀತಿ ಹೋದ್ರೆ 100% ನೀವು ಒಳ್ಳೆ ಇಳುವರಿ ತೆಗಿಬಹುದು. ಈಗ ನಮ್ಮಲ್ಲೇ 4-5 ವೆರೈಟಿ ಮಣ್ಣಿದೆ. ಉದಾಹರಣೆಗೆ ಹೇಳಿದ್ದು. ಹೌದು, ಪರ್ಟಿಕ್ಯುಲರ್ ಆಗಿ ಒನ್ ಆಫ್ ದಿ ಸಾಯಿಲ್ಗೆ ಕಬ್ಬು ಬಿಟ್ರೆ ಬೇರೆ ಯಾವ್ದು ಬರಲ್ಲ. ಓಕೆ. ಈಗ ಬ್ಲಾಕ್ ಸಾಯಿಲ್ ಆಗಿದೆ. ಬ್ಲಾಕ್ ಸಾಯಿಲ್ ಅರ್ಶನ ನಾವು ಟರ್ಮರಿಕ್ ತಗೊಂಡೋಗಿ ಹಾಕ್ತೇವೆ ಅಂದ್ರೆ ರೈನಿಂಗ್ ಸೀಸನ್ಗೆ ಅರ್ಶನೆಲ್ಲ ಕೊಳ್ತೋಗ್ಬಿಡುತ್ತೆ. ಹೌದು, ಬರಲ್ಲ. ಹೌದು. ಬಾಳೆ ಇದೆ, ಬಾಳೆ ಬಂದು ನಿಮ್ ಕರಲ್ ಮಣ್ಣಿಗೆ ಹಾಕಿದ್ರೆ ಬಾಳೆ ಬರಲ್ಲ. ಆ ಸಾಯಿಲ್ಗೆ ಯಾವ್ದನ್ನ ಹಾಕ್ಬೇಕು ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಅದನ್ನ ನಮ್ಗೆ ಗೊತ್ತಾಗಲ್ಲ, ಅದು ಎಲ್ಲಿ ಹೋಗುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ, ಇಲ್ಲಾಂದ್ರೆ ಹೊರಗಡೆ ಲ್ಯಾಬ್ಗಳು ಇದಾವೆ. ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಜನ ವ್ಯವಸಾಯಗಾರರು ಹಳಬರು ಇರ್ತಾರೆ. ಹೌದು, ಅವ್ರು ಕೇಳಿದ್ರು
ಅವ್ರಿಗೆ ನಾಲೆಡ್ಜ್ ಇರುತ್ತೆ ಅದು. ಅವ್ರು ನೋಡ್ತಿದಂಗೆ ಹೇಳ್ತಾರೆ, ಅನುಭವ ಒಂದ್ ಇರುತ್ತೆ ಅವ್ರಿಗೆ. 40-50 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಅವ್ರು ಸುಮ್ನೆ ಸಾಯಿಲ್ ಬಾಯಲ್ ಹಾಕ್ಬಿಟ್ಟೆ ಮಣ್ಣು ಬಾಯಲ್ ಹಾಕ್ಬಿಟ್ಟು ಇದಿಂತದ ಹಾಕುಗಪ್ಪ ಅಂತ ಹೇಳ್ಬಿಟ್ಟು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ತೀರಾ ಮಾಡ್ಲಿಕ್ಕೆ ಆಗಿಲ್ಲ ಮಣ್ಣು ಪರೀಕ್ಷೆ ಅಂದ್ರೆ ಈ ನಾಲೆಡ್ಜ್ ಯಾರು ಯೂಸ್ ಮಾಡ್ಕೋಬೇಕು, ಅವ್ರ ಸಜೆಷನ್ ತಗೋಬೇಕು. ಹಿರಿಕನ್ ಕೇಳ್ಬೇಕು. ಸಜೆಷನ್ ತಗೋಬೇಕು. ನೋಡ್ಬಿಟ್ಟು ಮಣ್ಣು ಏನ್ ಬಿಡಪ್ಪ ಬಂಗಾರದಾಗ ಏನ್ ಬೇಕಾದ್ರೂ ಹಾಕ್ಬೋದು, ಅಲ್ಲಿ ಬಂದು ಸಾಲಗಾರ ಆಗ್ತಾರೆ. ಹೌದು. ಹಾಗಾಗಿ ಹೌದು, ಕರೆಕ್ಟ್ ಒಳ್ಳೆ ಪಾಯಿಂಟ್ಸ್ ಗಳ ಹೇಳಿದೀರಾ. ನೋಡಿ ರೈತ ಬಂದವರೇ, ಈ ಪಾಯಿಂಟ್ಸ್ ಗಳೆಲ್ಲ ಯೂಸ್ ಮಾಡಿ. ಮತ್ತೆ ಅದು ಬಿಟ್ಟು ನೀವು ಬೇರೆ ಮಿಷನರಿಗಳು ಸಂಬಂಧಪಟ್ಟಂಗೆ ಏನು ಅಳವಡಿಸ್ಕೊಂಡಿದ್ದೀರಾ? ಟ್ರ್ಯಾಕ್ಟರ್, ಟಿಲ್ಲರು ಮತ್ತೆ ಮಿಷನರಿಗಳು. ಮಿನಿ ಟಿಲ್ಲರ್ ಇದೆ, ಮಿನಿ ಟಿಲ್ಲರ್, ಟ್ರ್ಯಾಕ್ಟರ್ ನ್ಯೂಲ್ಯಾಂಡ್ ಟ್ರ್ಯಾಕ್ಟರ್ ಇದೆ. ಓಕೆ. ನ್ಯೂಲ್ಯಾಂಡ್ ಟ್ರ್ಯಾಕ್ಟರ್ 50 HP ಟ್ರ್ಯಾಕ್ಟರ್ ಇದೆ. ಒಂದ್ ಇಟ್ಕೊಂಡಿದ್ದೀರಾ ನಿಮ್ಮ ವ್ಯವಸಾಯಕ್ಕೋಸ್ಕರ? ಅದು ನಾವು ಮತ್ತೆ ನಮ್ಮ ಭಾವ ಅವರು ಮಡುನಳ್ಳಿ ಅಂತ ಇದೆ, HD ಕೋಟೆ ಹತ್ರ. HD ಕೋಟೆ ಹತ್ರ, ಇಲ್ಲಿ ನಮ್ಮ ಹುಣಸೂರು ಹತ್ರ. ಅಲ್ಲಿ ನಿಯರೆಸ್ಟ್ ಇದಾರೆ. ಅವ್ರು ನಮ್ದು ಇಲ್ಲಿಂದ ಆಗ್ಲಿಲ್ಲ ಅಂತ ಹೇಳಿ ಅಲ್ಲೇ ಕೊಟ್ಟಿದ್ದೀವಿ, ನಮ್ಮ ಭಾವ ನೋಡ್ಕೊಂತ ಇದಾರೆ. ನಿಮ್ಗೆ ವ್ಯವಸಾಯಕ್ಕೆ ಬೇಕು ಅಂದ್ರೆ ಅಲ್ಲಿ ತಗೊಂಡೋಗ್ತೀರಾ? ಇಲ್ಲಿ ನಮ್ಮ ಸೋದರ ಸಂಬಂಧಿಕರು ಇದಾರೆ, ಅವರೇ ಬರ್ತಾರೆ ಇಲ್ಲಿ. ಓಕೆ ಓಕೆ. ಅವರೇ ಬರ್ತಾರೆ. ಮಿನಿ ಟಿಲ್ಲರ್ ಇದೆ ಕೆಲಸಕ್ಕೆ ಅವಶ್ಯಕತೆಗೆ. ಹೌದು. ಮತ್ತೆ ಇದು ಹೈನುಗಾರಿಕೆಗೆ ಮಿಷಿನ್ ಕಟ್ರ್ ಇದೆ, ನಮ್ಗೆ ಮೇವು ಚಾಪರ್ ಮಿಷಿನ್ ಇದೆ. ಹಸುಗಳೆಲ್ಲ ಇಟ್ಕೊಂಡಿದ್ದೀರಾ? ಒಂದಿದೆ. ಓಕೆ ಓಕೆ. ಚಾಪರ್ ಮಿಷಿನ್ ಇದೆ. ಎಷ್ಟು ಸಾಧ್ಯನೋ ಮೇಂಟೈನ್ ಮಾಡ್ಲಿಕ್ಕೆ ಅಷ್ಟೇ ಇಟ್ಕೋಬೇಕು. ಯಾಕಂದ್ರೆ ಸಿಂಗಲ್ ಹ್ಯಾಂಡ್ಲಿ ಕಂಟ್ ಎಲ್ಲಾನು ನಾನು ಒಬ್ಬನೇ ಅರ್ಧ ಕುಡಿಬಿಡ್ತೀನಿ ಅಂತ ಅನ್ನಕ್ಕಾಗಲ್ಲ. ಹೌದು. ಸೊ ಹಂಗಾಗಿ ನನ್ನ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಬೇಕು. ಖಂಡಿತ. ತುಂಬಾ ಈ ಪ್ರೆಷರ್ ಇಟ್ಕೊಂಡ್ರೆ ಆಗಲ್ಲ. ಹೌದು. ಎಷ್ಟಾಗತ್ತೋ ಇವಾಗ ನನ್ಗೆ ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಡ್ ಮಾಡ್ಬೇಕು. ಜೊತೆಗೆ ಹೆಲ್ಪರ್, ನಮ್ಗೆ ಲೇಬರ್, ನಮ್ಗೆ ಒಳ್ಳೆ ಲೇಬರ್ ಸಾಥ್ ಕೊಡೋರು. ಅದು ಆಮೇಲೆ ಫ್ಯಾಮಿಲಿಲಿ ಯಾವಾಗ್ಲೂ ರೆಸ್ಪೆಕ್ಟ್ ಮಾಡ್ಬೇಕು ಎಲ್ಲಾರು. ಹೌದು. ಅಗ್ರಿಕಲ್ಚರ್ ರೆಸ್ಪೆಕ್ಟ್ ಮಾಡ್ಬೇಕು. ಏನೋ ಹಾಕಿದ್ವಿ ಬರುತ್ತೆ ಬಿಡುಗರು, ಸಂಪಾದನೆ ಆಗುತ್ತೆ ಅಂತ ಮನೆ ಹತ್ರ ಕುತ್ಕೊಂಡು ಬರಲ್ಲ. ಹೌದು. ಬೆಳಿಗ್ಗೆ ಕೇರ್ ಮಾಡ್ತೀವಿ ಚಿಕ್ಕ ಪಾಪು ಇದ್ದಾಗ, ಅದೇ ತರ ಅಗ್ರಿಕಲ್ಚರ್ ಕೂಡ ಖಂಡಿತವಾಗಿ ಯಾವುದೇ ಕ್ರಾಪ್ ನ ಹಾಕಿದ್ರು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಕ್ರಾಪ್ ಬಗ್ಗೆ ಅಬ್ಸರ್ವೇಷನ್ ಮಾಡ್ಬೇಕು ರೈತ. ಹೌದು. ಅದು ಮೇನ್ ಮಾಡಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ಏನ್ ಬಂದಾಗ ಏನ್ ಮಾಡ್ಬೇಕು, ಯಾವ ತರ ಡಿಸಿಷನ್ ತಗೋಬೇಕು. ನೀವು ಇವಾಗ ಏನು ವೆಜಿಟೇಬಲ್ಸ್ ತರಕಾರಿ ಅಂತ ಏನ್ ಹೇಳ್ತೀವಿ, ಅದು ನಿಮ್ಗೆ ಅಬ್ಸರ್ವೇಷನ್ ಅಲ್ಲೇ 100% ನಿಮ್ಗೆ ಇಳುವರಿ ಬರುತ್ತೆ. ಹೌದು. ಯಾಕಂತಂದ್ರೆ ನಿಮ್ಗೆ ಗೊತ್ತೇ ಇರಲ್ಲ ಯಾವ ಹುಳ ಹರಿತದೆ, ಯಾವ ರೋಗ ಬರುತ್ತೆ. ಬೆಳಿಗ್ಗೆ ಸಾಯಂಕಾಲ ಸಾಲು ಹಿಡ್ಕೊಂಡು 1-2 ಸಾಲು 3 ಸಾಲು ಅಬ್ಸರ್ವೇಷನ್ ಮಾಡಿದ್ರೆ ಅವಾಗ ತಕ್ಷಣ ನೀವು ಅದಕ್ಕೆ ಡಿಸಿಷನ್ ತಗೊಂತಂದ್ರೆ ಅಲ್ಲಿ ಅದನ್ನ ಅವಾಯ್ಡ್ ಮಾಡ್ಬೋದು. ಇವಾಗ ಹೋಗೇ ಇಲ್ಲ 1 ವಾರ ಅಂದ್ರೆ ಅಲ್ಲಿ ಎಲ್ಲ ಫುಲ್ ಡ್ಯಾಮೇಜ್ ಆಗೋಗಿರುತ್ತೆ. ಡ್ಯಾಮೇಜ್ ಆಗಿ ಲಾಸ್ಟ್ ಅಲ್ಲಿ ಲಾಸ್ ಆಗುತ್ತೆ ರೈತರಿಗೆ. ಹೌದು. ಇವಾಗ ಟೊಮೊಟೊ ಕ್ರಾಪ್ ನೀವು ಲೆಕ್ಕ ಹಾಕೊಂಡ್ರೆ ಒಂದು ದಿನ ಇದ್ದ ರೋಗ ಒಂದು ತೋಟನೇ ಹಾಳು ಮಾಡ್ಬಿಡುತ್ತೆ. ಹೌದು. ಹೆಂಗೆ ಅಂತ ಹೇಳಿದ್ರೆ ತರಗಮಾರೆ ಅಂತ ಬರುತ್ತೆ. ಹೌದು. ಕಾಯಿ ಡ್ಯಾಮೇಜ್ ಆಗುತ್ತೆ. ಅದಾದ್ಮೇಲೆ ತೂಟ ಅಂತ ಒಂದು ರೋಗ, ತೂಟ ಅಂತ ಬರುತ್ತೆ. ಆಮೇಲೆ ಎಲೆ ಚುಕ್ಕಿ ರೋಗ ಬರುತ್ತೆ. ಹೌದು. ಎಲ್ಲ ಡಿಸೀಸ್ಗಳು ಕ್ಲೈಮೇಟ್ ಚೇಂಜ್ ಆಗ್ತಿದಂಗೆ ಇಮ್ಯುನಿಟಿ ಫಾಸ್ಟ್ ಸ್ಪ್ರೆಡ್ ಆಗುತ್ತೆ. ಇವಾಗ ಸಡನ್ ಆಗಿ ಬಿಸಿಲಿರುತ್ತೆ, ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ. ಹೌದು. ಚೆನ್ನಾಗಿರುತ್ತೆ 2 ದಿನ, 3ನೇ ದಿನ ನೋಡಿದ್ರೆ ಗಿಡ ಮಲಿಕೊಂಡಿರುತ್ತೆ. ಹೌದು. ಆಮೇಲೆ ಹೋಗ್ತೀವಿ ಡಾಕ್ಟರ್ ಹತ್ರ, ತಕೊಂಬಂದ್ ಹಾಕ್ತಿವಿ, ಏನು ಮಾಡಕ್ಕಾಗಲ್ಲ. ಸೊ ಸಿಚುವೇಶನ್ ಡೈಲಿ ಎವ್ರಿಡೇ ಸಿವಿಯರ್ ಆಗಕ್ ಮುಂಚೆ ಸ್ವಲ್ಪ ಇದ್ದಾಗಲೇ ನಾವು ಅದನ್ನ ಸ್ವಲ್ಪ ಗಮನ ಕೊಟ್ರೆ ಖಂಡಿತ ಸಕ್ಸಸ್ ಆಗ್ಬೋದು ಅಂತ. ಬೆಳಿಗ್ಗೆ ಸಾಯಂಕಾಲ ಒಬ್ಬ ಫಾರ್ಮರ್ ಏನು ಅಂಕಲ್ ಮಾಡಕ್ಕಲ್ಲ ಅಂತ ಹೇಳಿದ್ರೆ ತೋಟನ 1-2 ರೌಂಡ್ ಹೊಡೆದು ಅಬ್ಸರ್ವೇಷನ್ ಮಾಡಿ ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ, ಅಥವಾ ಅವ್ರನ್ನ ಕಳಿಸ್ಬೇಕಾ, ಇಲ್ಲಿಂದ ನಾವೇ ತಗೊಂಡೋಗಿ ಚೆಕ್ ಮಾಡಿಸ್ಬೇಕಾ, ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಅಲ್ಲಿ. ನಾವೆಲ್ಲೋ ಕುತ್ಕೊಂಡು ಲೇಬರ್ಗೆ ಹೇಳ್ಬಿಡ್ತೀವಿ, ಮಾಡೋ ಮಗ ಹಸಿರು ಡಬ್ಬಿ ಇದೆ ಔಷಧಿ ತಗೊಂಡು ಹೊಡೆದ್ಬಿಡು. ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. 4 ಎಕರೆ ಬಾಳೆ ಹಾಕಿದ್ರು. ನಿಮ್ದೇನಾ? ಇಲ್ಲ ಬೇರೆ 4 ಎಕರೆ ಬಾಳೆ ಹಾಕಿದ್ರು. ಪಾಪ ಅವರು ಮೈಸೂರಲ್ಲಿ ಇಂಜಿನಿಯರ್. ಫೋನ್ ಮಾಡಿದ್ರು, ರೌಂಡ್ ಅಪ್ ಹಸಿರು ಡಬ್ಬಿನೇ. ಹೌದು. ಬಾಟ್ಲು ಔಷಧಿ ನಾವು ಕಲ್ಲರ್ ಅಲ್ಲಿ ಹೇಳಕ್ ಕಷ್ಟ ಆಗುತ್ತೆ. ಜಸ್ಟ್ ಹೇಳಿದ್ದು ನಾನು. ಕೆಲವರಿಗೆ ನೋಡಿ ರೈತರೆ, ಈಗ ಹೇಳ್ತಿರಂತ ಮಾಹಿತಿ ಈ ಕೆಲವರಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇರುತ್ತೆ, ಓದಕ್ ಬರಲ್ಲ ಅಂತವ್ರಿಗೆ ನಾವು ಜಸ್ಟ್ ಬಾಟ್ಲು ಕಲರ್ ನೋಡಿ ಹೇಳ್ತೀವಿ. ಕಲರ್ ನೋಡಿ ನಾವು ಅದನ್ನ ಕರೆಕ್ಟ್ ಆಗಿ ಗಮನದಲ್ಲೇ ಕೇಳಲ್ಲೇ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಏನಾಗಿದೆ ಅಂತ ಹೇಳಿದ್ರೆ, ಸಣ್ಣ ಉದಾಹರಣೆಗೆ 4 ಎಕರೆ ಬಾಳೆ ಚೆನ್ನಾಗಿತ್ತು, ತರಕಾರಿ ಸ್ಟಾರ್ಟ್ ಆಯ್ತು. ತರಮಾರ್ಗೆ ಅವರು ತಂದು ಅವ್ರ ಮೆಟೀರಿಯಲ್ ಎಲ್ಲ ತಂದು ಇಟ್ಬಿಟ್ಟು ಮೈಸೂರಲ್ಲಿ ವರ್ಕ್ ಮಾಡೋದು ಇಂಜಿನಿಯರ್. ರೌಂಡ್ ಅಪ್ ಇಟ್ಟಿದ್ರು, ಪಕ್ಕದಲ್ಲಿ ಔಷಧಿಗಳನ್ನ ಬೇರೆ ಇಟ್ಟಿದ್ರು. ವಾಟೆ ಹುಳ ಅಂತ ಬರುತ್ತೆ, ಅಂದ್ರೆ ಗೊಬ್ಬರದಲ್ಲಿರೋಂತ ಹುಳ, ಅದಕ್ಕೆ ಮೋನೋಕ್ರೋಟೋಫಸ್ ಯೂಸ್ ಮಾಡ್ತಾರೆ. ಅದು ಸಿಮಿಲರ್ ಡಬ್ಬಿನೇ. ವಾಟೆ ಹುಳಿಗೆ ಔಷಧ ಹೊಡಿಬೇಕು, ಯಾವ್ದು ಹೊಡಿಲಿ ಅಂತ ಹೇಳಿದ್ರು. ಯಾರು ಲೇಬರ್ ಬೆಂಗಳೂರಲ್ಲಿ ಮೈಸೂರಲ್ಲಿ ಇದ್ರಲ್ಲ, ಅವ್ರ ಪಾರ್ಟಿ ಫೋನ್ ಹಸಿರು ಡಬ್ಬಿ ಇದೆಲ್ಲ ಹೊಡೆದ್ ಬಿಡಪ್ಪ ಅಂತ ಹೇಳಿದ್ರು. ಹಾಕಬೇಕು ಅಂತ ಹೇಳಿದ್ರು. ಇಷ್ಟ ಮೇಲೆ ಹಾಕೊಂಡು ಔಷಧಿ ಸ್ಪ್ರೇ ಮಾಡ್ಬಿಟ್ಟು
ಒಂದ್ 4 ದಿನ ಆಯ್ತು ಬಾಳೆ ಎಲ್ಲ ಕೆಳಗಡೆ ಎಲೆ ಎಲ್ಲ ಕೆಳಗಡೆ ಡೌನ್ ಎಲ್ಲ ಡೌನು ಡ್ಯಾಮೇಜ್ ಆಗ್ತಿರುತ್ತೆ. ಯಾಕಪ್ಪ ಹಿಂಗಾಯ್ತು ಔಷಧಿ ಹೊಡೆದ್ಮೇಲೆ? ಅಣ್ಣ ಏನೋ ಗೊತ್ತಿಲ್ಲ ನೀನ್ ಮೈಸೂರಿಂದ ಬಾ ಅಂತ ಹೇಳ್ದ. ಬಂದು ನೋಡ್ತಾನೆ ಯಾವ ಔಷಧಿ ಹೊಡೆದಿದೆಯಪ್ಪ? ಅಣ್ಣ ಈ ಡಬ್ಬಿ ಹೊಡೆದಿದ್ದೀನಿ. ಯಾವ್ದು ಹೊಡೆದಿದ್ದಾನೆ? ರೌಂಡ್ ಅಪ್. ನೋಡಿ, ಹಸಿರು ಕಲರ್ ಡಬ್ಬಿ ಅಂದ ತಕ್ಷಣ ಎಲ್ಲ ಒಂದೇ ಔಷಧಿ ಆಗಲ್ಲ, ಬೇರೆ ಬೇರೆ ಇರುತ್ತೆ. ಅರ್ಬಿಸೈಡ್ ಇರುತ್ತೆ, ಇನ್ಸೆಕ್ಟಿಸೈಡ್ ಬೇರೆ ಇರುತ್ತೆ, ಫಂಗಿಸೈಡ್ ಬೇರೆ ಇರುತ್ತೆ. ಯಾವ್ದೇ ಸ್ಪ್ರೇ ಮಾಡ್ಬೇಕಾದ್ರೆ ಇಷ್ಟೆಮ್ಮೆಲ್ ಅಂತ ಪರ್ಟಿಕ್ಯುಲರ್ ಗೆ ಅಂಗಡಿಲಿ ಕೇಳ್ಕೊಬರ್ಬೇಕು. ಇಲ್ಲ ಸಪರೇಟ್ ಆಗಿ ಅದನ್ನೇ ಒಂದ್ ಕವರ್ ಹಾಕ್ಬೇಕು. ಯಾವ್ದೇ ನೀವು ಸ್ಪ್ರೇ ಮಾಡಿ ಇಷ್ಟೆಮ್ಮೆಲ್ ಇವಾಗ 100 ಲೀಟರ್ ಔಷಧಿ ಕೊಟ್ಟಿರ್ತಾನೆ, ಅದನ್ನ ತಗೊಂಡ್ 50 ಲೀಟರ್ ಮಾಡಿ ಹೊಡೆದ್ಬಿಟ್ರೆ ಫ್ಲವರ್ ಡ್ರಾಪ್ ಆಗ್ಬಿಡುತ್ತೆ. ಹೌದು, ಡೋಸೇಜ್ ಕರೆಕ್ಟ್ ಇರಬೇಕು, ಅದು ಇಂಪಾರ್ಟೆಂಟ್. ಪಕ್ಕ ಮಾಡ್ಕೊಡ್ಬೇಕು. ಲೇಬರ್ ನೀವು ಅವ್ರಿಗೆ ಹೇಳ್ಬಿಟ್ಟು ಸಜೆಸ್ಟ್, ಲೇಬರ್ ನೀವು ಕೊಡಕ್ಕಿಂತ ಮುಂಚೆ ನೀವೇ ಹಾಕೊಟ್ಟು ಒಳ್ಳೇದು. ರೆಡಿ ಮಾಡ್ಕೊಟ್ಟು ಹೋಗ್ಬೇಕು. ರೆಡಿ ಮಾಡ್ಕೊಡ್ಬೇಕು. ಅವ್ರಿಗೆ ಗೊತ್ತಿರಲ್ಲ, ಸಮಸ್ಯೆ ಆದ್ರೆ ಯಾರು ಲಾಸು? ಲೇಬರ್ ಲಾಸ್ ಆಗಲ್ಲ. ಲೇಬರ್ ಪಾಪ ನೀವ್ ಹೇಳ್ದಂಗೆ ಕೇಳಿರ್ತಾರ ಅವ್ರಷ್ಟೇ. ಅವಾಗ ನಾವ್ ಹೇಳ್ತೀವಿ ಇವನಿಂದ ಅರ್ಥ ಹಾಳಾಯ್ತು, ಫಸ್ಟ್ ನನ್ನಿಂದ ಅರ್ಥ ಹಾಳಾಗಿದೆ ಅಂತ ನಾನು ನನ್ನ ಮೇಲೆ ಹಾಕೋಬೇಕೆ ಹೊರತು ಲೇಬರ್ ಮೇಲೆ ಹಾಕ್ಬಾರ್ದು. ಹೌದು, ಹಾಗಾಗಿ ನೀವು ಅದನ್ನ ಎಲ್ಲ ಮಿಕ್ಸ್ ಮಾಡಿ ಹಾಕೊಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಹೊಡೀರಿ ಅಂತ ಹೇಳಿದ್ರೆ ಇದು ಕರೆಕ್ಟ್ ಸಜೆಷನ್. ಆಮೇಲೆ ಒಂದೇ ಡೋಸೇಜ್ ನ ಕಂಟಿನ್ಯೂಸ್ ಆಗಿ 2 ಸರಿ ಮಾಡಬಾರ್ದು. ಇವಾಗ ಒಂದ್ ಸಾಲ್ ಹೊಡೆದ್ಬಿಟ್ಟು ಹೋಗಿರ್ತೀವಿ, ಏನ್ ಮಾಡೋದು? ವೇಸ್ಟ್ ಆಗುತ್ತಲ್ಲ, ಬೆಳೆ ಹೊಡೆದ್ಬಿಡ ಅಂತ ಹೊಡೆಯೋದು, ರಿಟರ್ನ್ ಹೊಡೆದ್ಬಿಡೋಣ. ಹೌದು, ಅವಾಗ ಹಾಳಾಗುತ್ತೆ, ಓವರ್ ಡೋಸೇಜ್ ಆಗುತ್ತೆ. ಅದು ಓವರ್ ಡೋಸೇಜ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಫಾರ್ಮರ್ಸ್. ಕರೆಕ್ಟ್. ಈಗ ಎಕ್ಸಾಂಪಲ್ ನಿಮ್ಗೆ ಈಗ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಉಳ್ಕೊಂಡಿದೆ, ಇನ್ನೇನ್ ಮಾಡೋದು, ಸುಮ್ ಬಿಸಾಕದ ಯಾಕೆಂದ್ಬಿಟ್ಟು ಮತ್ತೆ ತಗೊಂಡ್ರೆ ಏನಾಗುತ್ತೆ? ಬಾಡಿಗೆ ಅದು ವೇರಿಯೇಷನ್ ಆಗಿ ಆಗುತ್ತೆ. ಸೇಮ್ ಪ್ರೊಸೀಜರ್ ಕ್ರಾಪ್ ಅಲ್ಲೂ ಕೂಡ ಆಗುತ್ತೆ ಸ್ನೇಹಿತರೆ. ನೋಡಿ, ಯಾಕೆಂದ್ರೆ ಇವೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಹೆಂಗೆಲ್ಲ ಬೆಳೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಎಕ್ಸಾಂಪಲ್. ಹೌದು, ಈಗ ಅವರು ನೋಡಿ, ಈಗ ಎಕ್ಸಾಂಪಲ್ ನೀವು ಹೇಳಿರಲ್ಲ ಅದು ಇನ್ಸಿಡೆಂಟ್, ಅದನ್ನ ಅವರು ಬಂದು ಎಲ್ಲ ಕ್ರಾಪ್ ಹಾಳಾದ್ಮೇಲೆ ನೋಡೋ ಬದಲು ಒಂದ್ ದಿವಸ ಪರವಾಗಿಲ್ಲ ಅನ್ಬಿಟ್ಟು ಬಂದು ಟೈಮ್ ಕೊಟ್ಟು ಅವರೇ ಬಂದು ಸಜೆಷನ್ ಕೊಟ್ಟು ಅವ್ರಿಗೆ ಲೇಬರ್ ಕೊಟ್ಟೋಗಿದ್ರೆ ಈ ಸಮಸ್ಯೆ ಆಯ್ತಿರಲ್ಲ. ಹಸಿರು ಬಾಟ್ಲ್ ಅಂತ ಹೇಳಿದ್ರು, ಬೇರೆದು ಹಸಿರು ಬಾಟ್ಲ್ ಇರುತ್ತೆ. ಹೌದು, ಹರ್ಬಿಸೈಡ್ ಇರುತ್ತೆ, ಇನ್ಸೆಕ್ಟಿಸೈಡ್ ಇರುತ್ತೆ, ಮತ್ತೆ ಫಂಗಿಸೈಡ್ ಎಲ್ಲ ಇರುತ್ತೆ. ಬಾಟ್ಲ್ ಮೇಲೆ ಅದು ಬಾಟ್ಲ್ ಕಲರ್ ನೋಡಿ ಹೊಡೆಯಕ್ಕಾಗಲ್ಲ. ಡೋಸೇಜ್ ಇಂಪಾರ್ಟೆಂಟ್. ಓದಿರೋ ಇದ್ರೆ ಇಂತ ಹೆಸರಿದೆ ಅಂತ ಹೇಳ್ಬೋದು, ಅದೆಲ್ಲ ಇದು ಅಂತ ಹೇಳ್ಬೋದು. ಓದಿಲ್ದಿರೋದ್ರೆ ಇನ್ನೂ ಕಷ್ಟ ಆಗುತ್ತೆ. ಹಾಗಾಗಿ ಅಗ್ರಿಕಲ್ಚರ್ ಮಾಡೋ ಫಸ್ಟ್ ಅಬ್ಸರ್ವೇಷನ್ ಸ್ವಂತ ನಿಂತ್ಕೊಂಡು ಮಾಡ್ಬೇಕು. ನೀವ್ ಮಾಡ್ಲೇಬೇಡ, ಲೇಬರ್ ಇಟ್ಕೊಂಡೇ ಮಾಡು. ಮಾಡ್ಬೇಕು, ಗೈಡ್ಲೈನ್ ಕೊಡ್ಬೇಕು. ಸೊ ಅದರಿಂದ ಇಂಪ್ರೂವ್ಮೆಂಟ್ ಆಗ್ಬೋದು. ಯಾವ್ದೇ ಕಾರಣಕ್ಕೂ ಫಾರ್ಮರ್ಸ್ ಎಲ್ಲ ಬಂದು ಲಾಸ್ ಆಗ್ತಾರೆ ಅನ್ನೋದೆಲ್ಲ ಸುಳ್ಳು. ಹೌದು, ಮಾಡೋ ರೀತಿ ಮಾಡ್ಬೇಕಷ್ಟೇ. ಲಾಸ್ ಆಗ್ತದೆ ಅಂದ್ರೆ ಅವ್ರು ಮಾಡೋ ಮೆಥಡ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಆಧುನೀಕರಣ ಬಂದ್ಬಿಟ್ಟಿದೆ. ಹೌದು, ಮಿಷನರಿಗಳಿದೆ, ಈಗ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಇದೆ, ಟೆಕ್ನಾಲಜಿ ಫಾಸ್ಟ್ ಇದೆ. ಲೇಬರ್ ಕೆಲಸ ಮಾಡೋ ಒಂದೇ ದಿನ ಮಾಡ್ಬಿಡುತ್ತೆ ಒಂದ್ ಮಿಷಿನ್. ಹೌದು ಹೌದು, ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ 100% ಕೃಷಿನಲ್ಲಿ ನೀವು ಕ್ರಾಂತಿನ ಮಾಡ್ಬೋದು. ರೈತರುಗಳು ಕೃಷಿನಲ್ಲಿ ಕರೆಕ್ಟ್ ವೇನಲ್ಲಿ ತಿಳ್ಕೊಂಡ್ ಮಾಡ್ತು ಅಂದ್ರೆ 100% ಫೈಲೂರ್ ಅಂತಾನೆ ಬರಲ್ಲ. ಇಲ್ಲ ಇಲ್ಲ, ಹಾಗಾಗಿ ಖಂಡಿತ ಮಾಡ್ಬೋದು. ನೀವು ಹೇಳಿರಂತ ಮಾಹಿತಿ ನಿಜವಾಗ್ಲೂ 100% ಸತ್ಯವಾದಂತ ಮಾತು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀರಾ. ಹಾಗಾಗಿ ಇದು ಒಂದು ನೀವು ಕೊಟ್ಟಿರಂತ ಮಾಹಿತಿ ನಿಜವಾಗ್ಲೂ ಒಂದ್ 100 ರೈತರುಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಖಂಡಿತ ಹೆಲ್ಪ್ ಆಗುತ್ತೆ. ಅವರ ಒಂದು ಸಜೆಷನ್, ಅವರ ಒಂದು ಅನುಭವ, ಅವರ ಒಂದು ಕೃಷಿನಲ್ಲಿ ಮಾಡಿರೋಂಥ ಒಂದು ಸಾಧನೆ ಬಗ್ಗೆ ಹೇಳಿದ್ದಾರೆ ರವೀಶ್ ಅವರು. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ರವೀಶ್ ಅವರೇ. ನಿಮ್ಮ ಒಂದು ಸಮಯನ ಕೊಟ್ಟು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದೀರಾ.